ನೀವು 12 ವರ್ಷಗಳ ಕಾಲ ಸತತವಾಗಿ ಕಾಳಿಯನ್ನ ಪೂಜೆ ಮಾಡಿ ಅದರಿಂದ ತಂತ್ರ ವಿದ್ಯೆಗಳನ್ನ ಕಲ್ತಿದ್ರೆ ಅಂತ ನಿಮ್ಮ ಗುರುಗಳು ಯಾರಿದ್ರು ಗುರುಗಳೇ? ಗಣಪತಿ ದತ್ತ ಅಂತ ನಮ್ಮ ಗುರುಗಳು, ಅವರು ದೈವಾಧನಾಗಿದ್ದಾರೆ. ಓಕೆ. ಸೊ ಅದು 5ನೇ ಶತಮಾನದಿಂದ ಅವ್ರ ಪರಂಪರೆಯಿಂದ ಅವ್ರು ಕಲ್ತಾ ಇದ್ದಿದ್ದು. ಈಗ ನಾವು ಏಪ್ರಿಲ್ 26ನೇ ತಾರೀಕು ತ್ರಿಶೂಲ ಭದ್ರಕಾಳಿ ಶತ್ರು ನಿವಾರಣಾ ಯಾಗ ಅಂತ ಇಟ್ಕೊಂಡಿದೀವಿ. ಯಾಕಂದ್ರೆ ಈ ಯಾಗ ಎಲ್ಲೂ ಮಾಡಿಲ್ಲ. ಪ್ರತಿಯೊಂದು ಹೋಮಗಳು ಕೇಳಿದ್ರ, ತ್ರಿಶೂಲ ಭದ್ರಕಾಳಿ ಶತ್ರು ನಿವಾರಣಾ ಯಾಗ ಎಲ್ಲೂ ಕೇಳಿಲ್ಲ. ನಾವು ಪ್ರತ್ಯಂಗಿರ ಹೋಮನು ಕೇಳಿದ್ದೀರಾ, ಪ್ರತಿಯೊಂದು ನಾವು ಮಾಡಿರ್ತೀವಿ. ನಾರ್ತ್ ಕರ್ನಾಟಕದಲ್ಲಿ ಮಯಾಂಕದಲ್ಲಿ ಮಾಡ್ತಾ ಇದ್ರು. ಯಾಕೆ ನಮ್ಮ ಕರ್ನಾಟಕದಲ್ಲಿ ನಾನು ಪರಿಚಯ ಮಾಡ್ಕೊಡ್ಬಾರ್ದು? ಯಾಕಂದ್ರೆ ಭದ್ರಕಾಳಿ ಯಾಗ ಅನ್ನೋದು ಶತ್ರು ನಿವಾರಣೆ ಅಂದ್ರೆ ಅವರ ಒಂದು ವಸ್ತುಗಳನ್ನ ತಗೊಂಡ್ಬಂದು ಆ ಯಾಗದಿಂದ ನಾವು ಬೆಳಗ್ಗೆ ಯಾಗವನ್ನ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೂ ಯಾಗವನ್ನ ಮಾಡ್ತೀವಿ. ಶತ್ರು ನಿವಾರಣಾ ಯಾಗ ಮಾಡೋದ್ರಿಂದ ಏನೇನ್ ಪ್ರಯೋಜನ ಸಿಗುತ್ತೆ? ಪ್ರಯೋಜನಗಳು ಏನೇನು ಸಿಗುತ್ತೆ ಅಂದ್ರೆ, ನಮ್ಮ ಶತ್ರು ಯಾರು ನಮಗೆ ಈ ಮಾಟ ಮಂತ್ರ ಅನ್ನೋದು ಏನ್ ಮಾಡ್ತಾ ಇರ್ತಾರೋ ಅವ್ರಿಗೆ ನಿವಾರಣೆ ಆಗುತ್ತೆ. ಮೈನ್ ಇಂಪಾರ್ಟೆಂಟ್. ಭದ್ರಕಾಳಿ ನೀನು ಯಾರು ಪೂಜೆಯನ್ನ ಮಾಡ್ತೀಯೋ ಆ ಪೂಜೆ ಅವರಿಗೆ ಅನುಕೂಲವನ್ನ ಮಾಡ್ಕೊಡ್ತಾರೆ. ನೀನು ಒಳ್ಳೆಯವನ ಕೆಟ್ಟವನ ನೋಡೋದಿಲ್ಲ. ದೇವಿಗೆ ನೀನು ಕೆಟ್ಟವನ್ ಮಾಡಿರ್ತೀಯ, ನಾನು ಕೆಟ್ಟ ಮಾಡಿರ್ತೀನಿ. ನೀನು ಅಮ್ಮ ಹೋಗು ಅವನು ಸರ್ವನಾಶ ಮಾಡು ಅಂತ ಹೇಳ್ತೀನಿ, ನಾನು ಸರ್ವನಾಶ ಮಾಡು ಅಂತ ಹೇಳ್ತೀನಿ. ತಂತ್ರವಿದ್ದಲ್ಲಿ ಭದ್ರಕಾಳಿಯನ್ನ ಆರಾಧನೆಯನ್ನ ಮಾಡಿಕೊಂಡೇ ಯಾವುದನ್ನ ತಂತ್ರವನ್ನ ಮಾಡಬೇಕಾದ ಸಾಧ್ಯ. ಆ ತಾಯಿ ನೀನು ತೃಪ್ತಿ ಪಟ್ಟಾಗ ನಿನ್ನ ಒಂದು ಕರ್ಮಫಲ ಅನ್ನೋದು ಕಮ್ಮಿ ಆಗುತ್ತೆ. ಅಸಾಧ್ಯವಾದ ಒಂದು ಕೆಲಸಗಳಿರ್ತಾ ಇರುತ್ತೆ. ಅದೇ ಹೇಳುದು, ಶ್ರದ್ಧಾ, ಭಕ್ತಿ, ಪ್ರೀತಿ, ಈ 3 ದೈವತ್ವವಿದೆ. ಯಾರು ತಂದೆ ತಾಯಿ ಗೌರವನ್ನ ಕೊಡ್ತಾನೋ, ಯಾರು ದೈವತ್ವಕ್ಕೆ ಬಗ್ತಾರೋ, ಯಾರು ಗುರುಗಳಿಗೆ ಬಗ್ತಾರೋ, ಸೊ ಖಂಡಿತವಾಗ ಅವ್ರಿಗೆ ಮನೆಯಲ್ಲಿ ಯಾವತ್ತೂ ನೆಮ್ಮದಿ, ಶಾಂತಿ, ಭಕ್ತಿ, ಪ್ರೇಮ, ದುಡ್ಡು, ಕಾಸೆಲ್ಲ ಬರುತ್ತೆ. ತ್ರಿಶೂಲ ಭದ್ರಕಾಳಿ ಯಾಗವನ್ನ ಮಾಡ್ತೀವಿ, ಶತ್ರು ನಿರ್ಮೂಲನ ಅಂತ ಹೇಳಿದ್ರಿ. ಅಲ್ಲಿಗೆ ಭಕ್ತಾದಿಗಳು ಬರ್ಬೇಕಂದ್ರೆ ಯಾವ ರೀತಿಯ ಒಂದು ಕಾರ್ಯಗಳು? ಇದರಲ್ಲಿ ಏನೋ ಅಂದ್ರೆ ಅವ್ರ ಮನೆಯಿಂದ ಅಕ್ಕಿ ಹಿಟ್ಟು ತಗೊಂಡ್ಬರ್ಬೇಕಾಗತ್ತೆ, 3 ಬಾಳೆ ಎಲೆ ತಗೊಂಡ್ಬರ್ಬೇಕಾಗತ್ತೆ. ಅಂತೂ ಖಂಡಿತವಾಗಿ ಇರ್ಲೇಬೇಕು. ಕೆಂಪು ವಸ್ತ್ರವನ್ನ ಹಾಕೊಂಡ್ಬರ್ಬೇಕಾಗತ್ತೆ. ನೀವು ಬರ್ಬೇಕಾಗಿದ್ದ ಮುಂಚೆಗೆ ನಮ್ಮ ಆಫೀಸಲ್ಲಿ ಅವ್ರು ಕಾಲ್ ಮಾಡ್ಕೊಂಡು ನಾವು ಬರ್ತಾ ಇದೀವಿ ಅಂತ ಹೇಳ್ಕೊಂಡು ಅದ್ರ ಏನ್ ಪ್ರೊಸೀಜರ್ ಇದೆ ಅದು ಹೇಳ್ಬಿಡ್ತಾರೆ. ಹೇಳ್ಕೊಂಡು ಅದು ಬರೋಕೆ ಸಾಧ್ಯ ಆಗುತ್ತೆ ಅಷ್ಟೇ. ಗುರುಗಳೇ, ನಿಮ್ಮ ಹತ್ರಕ್ಕೆ ಬರೋಂಥ ಭಕ್ತಾದಿಗಳು ಯಾವ ಸಮಸ್ಯೆಗಳನ್ನ ಇಟ್ಕೊ ಬರ್ತಾರೆ? ಹೆಚ್ಚಾಗಿ ಯಾವ ಸಮಸ್ಯೆ ನೀವು ಎದುರಿಸಿರೋದಿಲ್ಲ? ಹೆಚ್ಚಾಗಿ ನಾನು ಸಮಸ್ಯೆ ಅಂದ್ರೆ ಆಸ್ತಿ, ದುಡ್ಡು. ಯಾಕೆ ಅಂದ್ರೆ ತಾಯಿ ಮಗನೂ ಕೊಲ್ತಾಳೆ, ಮಗ ತಾಯಿನೂ ಕೊಲ್ತಾನೆ. ಆ ಕೊಲ್ತಾನೆ ಅಂದ್ರೆ ಆ ಭಾವನೆಗಳಿಲ್ಲ. ಈಗ ನೀವ್ ಹೇಳಿದ್ರಿ, ಆ ಭಾವನೆ ಇಲ್ದಿರೋದು ಹೆಂಗ್ ಬರುತ್ತೆ? ಎಲ್ಲಿ ತಾಯಿ ಭಾವನೆ ಈಗ ತಾಯಿ ಮೇಲೆ ಇಲ್ಲ. ಮನುಷ್ಯ ಮೇಲೆ ದೆವ್ವ ಬರುವಂತ ಒಂದು ಅಂಶ, ಅದು ನಿಜವಾಗಿ ನಡೆಯುತ್ತೆ? ಅದು ಖಂಡಿತ ನಡೆಯುತ್ತೆ. ಇತ್ತೀಚೆಗೆ ಅದು ಸುಳ್ಳಾಗಿದೆ ಅಷ್ಟೇ. ಸುಮ್ನೆ ಅವರ ಮಕ್ಕಳಿಗೆ ಏನೋ ಒಂದು ಆಸೆ ಇರುತ್ತೆ, ಒಬ್ರು ಇಷ್ಟಪಟ್ಟಿರ್ತಾರೆ. ಆ ಇಷ್ಟಪಡೋಕ್ಕೋಸ್ಕರ ನಾಟಕ ಆಡೋದು, ಈ ತರ ನಾಟಕ ಆಡೋದು ತುಂಬಾ ಜಾಸ್ತಿ ಆಗಿದೆ ಇವೆಲ್ಲ. ಸೊ ನಾನು ನಂಬ್ತೀನಿ. ಫಸ್ಟ್ ಆಫ್ ಆಲ್ ನಾನು ಏನನ್ನದೆ, ಇವ್ರ ಮೇಲೆ ಇದೆಯಾ ಇಲ್ವಾ ಅಂತ ನೋಡ್ತೀನಿ. ನಾನು ಅವ್ರಿಗೆ ಹೇಳ್ತೀನಿ, ಕರ್ಕೊಂಡು ಹೋಗ್ರಪ್ಪ ಅಂತ. ತ್ರಿಶೂಲ ಭದ್ರಕಾಳಿ ಶತ್ರು ನಿವಾರಣಾ ಯಾಗ ಏಪ್ರಿಲ್ 26ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದೆ, ರವಿ ತೋಟದಲ್ಲಿ. ಯಾರ್ಯಾರು ಭಾಗವಹಿಸಬೇಕು ಅಂದ್ಕೊಂಡಿದ್ರ ಅವರೆಲ್ಲರೂ ನಮ್ಮ ಕಚೇರಿಗೆ ಭೇಟಿ ನೀಡಿ. 108 ಜನಕ್ಕೆ ಮಾತ್ರ ಈ ತ್ರಿಶೂಲ ಭದ್ರಕಾಳಿ ಶತ್ರು ನಿವಾರಣಾ ಯಾಗ ನಡೀತಾ ಇದೆ. 108 ಜನಕ್ಕೆ ಮಾತ್ರ ಕಾಲಾವಕಾಶ ಇದೆ. ಸಮಸ್ತ ಕರ್ನಾಟಕದ ಜನತೆಗೆ ಗುಡ್ ನ್ಯೂಸ್ ಕನ್ನಡ ವಾಹಿನಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಜೀವನ ಅಂದಮೇಲೆ ಕಷ್ಟ ಯಾರಿಗಿರಲ್ಲ ಹೇಳಿ? ಪ್ರತಿಯೊಬ್ರು ಸಹ ತಮ್ಮ ಜೀವನದಲ್ಲಿ ಕಷ್ಟ ಸುಖಗಳನ್ನ ನೋಡ್ಕೊಂಡು ಬರ್ತಾ ಇರ್ತಾರೆ. ಯಾವ್ದಾದ್ರು ಒಂದು ಕಾರಣಕ್ಕೆ ಒಂದಲ್ಲ ಒಂದು ಸಮಸ್ಯೆನೇ ಎದುರಿಸ್ತಾನೆ ಇರ್ತಾರೆ. ಆದ್ರೆ ಈ ಒಂದು ಕ್ಷೇತ್ರ ಅಥವಾ ಒಂದು ಸನ್ನಿಧಿಗೆ ಭೇಟಿ ನೀಡಿದ ಸಾಕಷ್ಟು ಜನರು ಅಥವಾ ಸಾಕಷ್ಟು ಭಕ್ತರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಅದು ಸಹ ಇಲ್ಲಿರುವಂತಹ ಒಬ್ಬ ಗುರುಗಳು ಸಾಕಷ್ಟು ರೀತಿಯಲ್ಲಿ ಭಕ್ತರಿಗೆ ತಮ್ಮ ಒಂದು ತಂತ್ರದ ಮುಖಾಂತರ ಪರಿಹಾರ ಸಮಸ್ಯೆಗಳನ್ನ ಗುರುತಿಸಿ ಅವರಿಗೆ ಒಂದು ಹಿನ್ನೆಲೆಯನ್ನ ಕೊಟ್ಟು ಅವರ ಸರಿಯಾದ ನೆಲೆಗೆ ತಲುಪಿಸಿದ್ದಾರೆ. ಸೊ ಇಷ್ಟೆಲ್ಲ ಪವಾಡ ನಡೆಯುವಂತಹ ಕ್ಷೇತ್ರದಲ್ಲಿ ನಾವಿದ್ದೇವೆ. ಎಸ್ ವೀಕ್ಷಕರೇ, ನಾವಿವತ್ತು ಬಂದಿರೋದು ಬೆಂಗಳೂರಿನ ಜಯನಗರದಲ್ಲಿ ಇರ್ತಕ್ಕಂಥ ಶ್ರೀ ಬಲಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷ್ಯಾಲಯಕ್ಕೆ. ಇಲ್ಲಿರ್ತಕ್ಕಂಥ ಶ್ರೀ ಸುಭಾಷ್ ಆಚಾರ್ಯ ಗುರುಗಳು ತಾವು ಕಲ್ತಿರ್ತಕ್ಕಂಥ ವಿದ್ಯೆಯಿಂದ ಸಾಕಷ್ಟು ಜನರ ಜೀವನದಲ್ಲಿ ಭರವಸೆಯ ಬೆಳಕಾಗಿದ್ದಾರೆ. ಹೌದು ವೀಕ್ಷಕರೇ, ತಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಕ್ತರಿಗೆ ತಮ್ಮ ದಾರಿಯನ್ನ ತೋರಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇವರು 12 ವರ್ಷಗಳ ಕಾಲ ಕೇರಳದಲ್ಲಿ ತಂತ್ರ ಪಂಡಿತರಾಗಿ ಕಾಳಿಕಾದೇವಿಯನ್ನ ಆರಾಧಿಸಿದ್ದಾರೆ. ಅಲ್ಲದೆ 5,000ಕ್ಕೂ ಹೆಚ್ಚು ಶಿಷ್ಯ ವೃಂದವನ್ನ ಹೊಂದಿದ್ದಾರೆ. ಮತ್ತೆ 10,000ಕ್ಕಿಂತ ಹೆಚ್ಚು ಭಕ್ತಾದಿಗಳು ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಟ್ಟು ಕನ್ಸಲ್ಟೇಟ್ ಮಾಡಿಕೊಟ್ಟಿದ್ದಾರೆ. ಹೌದು, ಇವತ್ತು ನಾವು ಅದೇ ಕ್ಷೇತ್ರದಲ್ಲಿ ಇದ್ದೀವಿ. ಬನ್ನಿ ನೇರವಾಗಿ ಆ ಗುರುಗಳನ್ನೇ ಮಾತಾಡಿಸಿ ಯಾವ್ಯಾವ ಸಮಸ್ಯೆಗಳನ್ನ ಇಟ್ಕೊಂಡು ಇಲ್ಲಿ ಭಕ್ತಾದಿಗಳು ಬರ್ತಾರೆ ಕೇಳೋಣ. ಸೊ ನಮಸ್ತೆ ಗುರುಗಳೇ. ನಮಸ್ಕಾರ. ಎಲ್ಲಿಂದ ಪ್ರಾರಂಭವಾಯಿತು? ಎಷ್ಟು ವರ್ಷದಿಂದ ನಡೀತಾ ಇದೆ ಗುರುಗಳೇ? ಸ್ಥಾಪನೆ ಅನ್ನಕ್ಕಂಥದ್ದು ನಾವು ಸುಮಾರು ವರ್ಷಗಳಿಂದ ನಡೆಸ್ತಾ ಇದ್ವಿ. ಬಟ್ ಎಲ್ಲೂ ನಾವು ಆಚೆ ಬಿಟ್ಟಿರಲಿಲ್ಲ. ಸೊ ಇತ್ತೀಚೆಗೆ ಜನಗಳು ಬರೋ ಕಾರಣ, ತುಂಬಾ ಜನ ಬರೋ ಕಾರಣದಿಂದ ಎಲ್ಲಾ ಜನಗಳು ಈ ತರ ಹೊರಗಡೆ ಹಾಕಿ ನೀವು ಇನ್ನ ಹೊರಗಡೆ ಬರಬೇಕು ಅಂತ ಏನೋ ಜನಗಳಿಗೆ ಒಳ್ಳೇದಾಗಬೇಕು ಅಂತ ಆಗ ನಾವು ಇದಕ್ಕೆ ಬರೋ ಚಾನ್ಸಸ್ ಆಯಿತು. ಸುಮಾರು 12 ವರ್ಷದಿಂದ ನಡೀತಾ ಇದೆ ಇದು. ಗುರುಗಳೇ, ನಾವು ಕೇಳ್ಪಟ್ವಿ ನೀವು 12 ವರ್ಷಗಳ ಕಾಲ ಸತತವಾಗಿ ಕಾಳಿಯನ್ನ ಪೂಜೆ ಮಾಡಿ ಅದರಿಂದ ತಂತ್ರ ವಿದ್ಯೆಗಳನ್ನ ಕಲ್ತಿದ್ರೆ ಅಂತ. ನಿಮ್ಮ ಗುರುಗಳು ಯಾರಿದ್ರು ಗುರುಗಳೇ?
ಗಣಪತಿ ದತ್ತ ಅಂತ ನಮ್ಮ ಗುರುಗಳು, ಅವರು ದೈವಾಧೀನರಾಗಿದ್ದಾರೆ. ಓಕೆ. ಸೊ ಅದು 5ನೇ ಶತಮಾನದಿಂದ ಅವ್ರ ಪರಂಪರೆಯಿಂದ ಅವ್ರು ಕಲಿತಾ ಇದ್ದಿದ್ದು. ಸೊ ಅವ್ರ ಮಗನಿಗೆ ದಾರೆ ಆಗಲಿಲ್ಲ, ನಮಗೆಲ್ಲ ದಾರೆ ಆಯಿತು. ಸೊ ನಾವಿದ್ದಿದ್ದೇ ಒಂದು 3 ಜನ. ಸೊ ಎಲ್ಲಾದು ವಿದ್ಯೆಯನ್ನು ಕಲಿಸ್ಕೊಟ್ಟು, ಸಂಪೂರ್ಣ ವಿದ್ಯೆಯನ್ನು ಕಲಿಸ್ಕೊಟ್ಟು, ಸೊ ಅವರು ದೈವಾನದ ನಂತರ ಅವರು ನಮ್ಮ ಆಶೀರ್ವಾದ, ಆ ತಾಯಿ ಕೃಪೆ, ಆ ಗಣಪತಿ ಕೃಪೆ ಖಂಡಿತವಾಗಿ ಎಲ್ಲ ಒಂದು ವಿದ್ಯೆಯನ್ನು ಸಂಪೂರ್ಣವಾಗಿ ಕಲಿಸ್ಕೊಟ್ರು. ಅದು ನಮ್ಗೆ ಹೆಮ್ಮೆ. ನಮ್ಮ ಗುರುಗಳು ಯಾವತ್ತೂ ನಮ್ಗೆ ಹೆಮ್ಮೆ ಇರುತ್ತೆ. ಸೊ ಈ ಥರ. ಸೊ ಗುರುಗಳೇ, ನಾವು ಕೇಳ್ಪಟ್ವಿ ಕೆಲವೊಂದ್ ಕಡೆ ಏನು ಅಂತಂದ್ರೆ ತಾವು ಕಲ್ತಿರೋ ಈಗ ಹೇಳ್ತಾರೆ ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅಂತ ಒಂದು ಮಾತಿದೆ. ಸೊ ಅದ್ರ ಪ್ರಕಾರ ಎಲ್ಲೋ ಒಂದ್ ಕಡೆ ಯಾರು ಸಹ ತಾವು ಕಲ್ತಿರೋಂಥ ವಿದ್ಯೆಗಳನ್ನ ಕಲ್ಸ್ಕೊಡಕ್ ಇಷ್ಟಪಡಲ್ಲ. ಅಂಥದ್ರಲ್ಲಿ ಈ ಒಂದು ಪೀಠದಲ್ಲಿ ಎಲ್ಲರಿಗೂ ಯಾರ್ಯಾರು ಆಸಕ್ತಿ ಇರುತ್ತೆ ಅದನ್ನ ಒಂದಷ್ಟು ಕ್ಲಾಸಸ್ಗಳ ಮುಖಾಂತರ ವಿದ್ಯೆಯನ್ನ ಸಹ ಕಲ್ಸ್ಕೊಡ್ತಾ ಇರೋ ದಾರಿ ಇರ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂತು ಗುರುಗಳೇ. ಅದ್ರ ಬಗ್ಗೆ ಒಂದಷ್ಟು ಖಂಡಿತ. ಯಾಕೆ ಅಂದಾಗ ಎಲ್ಲರೂ ಹೇಳ್ತಾರೆ, ನಾನು ಆ ಗುರುಗಳ ಹತ್ರ ಹೋದೆ, ಇಷ್ಟು ದುಡ್ಡು ಕೊಟ್ಟು ಮೋಸ ಹೋದೆ, ಈ ಗುರುಗಳ ಹತ್ರ ಹೋದೆ, ಇಷ್ಟು ದುಡ್ಡು ಕೊಟ್ಟು ಹಿಂಗೆ ಮೋಸ ಹೋದೆ. ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನೀವೇ ಯಾಕೆ ಕಲಿಬಾರ್ದು? ನೀವು ಕಲಿತು 4 ಜನಕ್ಕೆ ಬೇಡ, ನಿಮ್ಮ ಕುಟುಂಬ ನೀವೇ ಪರಿಹಾರ ಮಾಡ್ಕೊಳ್ಳಿ, ಇನ್ನೊಬ್ರ ಹತ್ರ ಯಾಕೆ ಹೋಗ್ತೀರಾ? ಇದು ನನ್ನ ಕಾನ್ಸೆಪ್ಟ್. ಯಾಕಂದರೆ ಪ್ರತಿಯೊಬ್ಬರು ಡ್ರೈವಿಂಗ್ ಹುಟ್ಟಿದ ತಕ್ಷಣ ಯಾರು ಕಲಿಯಲ್ಲ. ಪ್ರಾಕ್ಟೀಸ್ ಮಾಡ್ತಾರೆ, ಕಲಿತಾರೆ, ಛಲ ಇದ್ದೇ ಇರುತ್ತೆ. ಅದೇ ಛಲ ಇದ್ರಲ್ಲಿ ಒಂದು ಪಾರ್ಟ್ ಅಷ್ಟೇ, ಲೈಫ್ ಆಫ್ ಒಂದು ಪಾರ್ಟ್. ಇದನ್ನ ಯಾರು ಬೇಕೋ ಕಲಿಬೋದು. ಇದು ಜಾತಿ ಭೇದ ಭಾವ ಅನ್ನೋದೇ ಇಲ್ಲ. ಯಾರು ಬೇಕೋ ಇದನ್ನ ಕಲಿಬೋದು, ಮಾಡ್ಬೋದು. ಆ ಆಸಕ್ತಿ ಇದ್ದವ್ರಿಗೆ ನಾನು ಖಂಡಿತವಾಗಿ ನಾನು ಪ್ರತಿ ವರ್ಷನೂ ಒಂದು ಕ್ಲಾಸ್ ಓಪನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಸಾವಿರಾರು ಜನ ಬರ್ತಾನೆ ಇರ್ತಾರೆ. ಮತ್ತೆ ಪ್ರತಿ ತಿಂಗಳು ಮಾಡ್ತಾ ಇದ್ದೀನಿ. ಮತ್ತೆ 3 ತಿಂಗಳ ಕ್ಲಾಸಲ್ಲೂ ನಾನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಗುರುಗಳೇ ಜನಗಳಿಗೆ ಹೇಳ್ತಿದ್ರು, ಯಾಕೆ ಪಾಠನೇ ಮಾಡ್ತೀರಾ, ನಮ್ಗೇನು ಇದು ಮಾಡಲ್ವಾ ಅಂತ ಹೇಳಿದಾಗ, ಈಗ ನಾವು ಏಪ್ರಿಲ್ 26ನೇ ತಾರೀಕು ತ್ರಿಶೂಲ ಭದ್ರಕಾಳಿ ಶತ್ರು ನಿವಾರಣಾ ಯಾಗ ಅಂತ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಈ ಯಾಗ ಎಲ್ಲೂ ಮಾಡಿಲ್ಲ ನಮ್ಮ ಕರ್ನಾಟಕದಲ್ಲ ಇವತ್ತವರೆಗೂ. ನೀವು ಚಂಡಿ ಯಾಗ ಕೇಳಿದ್ದೀರಾ, ಸುದರ್ಶನ ಹೋಮ ಕೇಳಿದ್ದೀರಾ, ಪ್ರತಿಯೊಂದು ಹೋಮಗಳು ಕೇಳಿದಿರಾ. ತ್ರಿಶೂಲ ಭದ್ರಕಾಳಿ ಶತ್ರು ನಿವಾರಣಾ ಯಾಗ ಎಲ್ಲೂ ಕೇಳಿಲ್ಲ. ನಾವು ಪ್ರತ್ಯಂಗಿರ ಹೋಮನೂ ಕೇಳಿದ್ದೀರಾ, ಪ್ರತಿಯೊಂದು ನಾವು ಮಾಡಿರ್ತೀವಿ. ಸೊ ಇದು ಮಯಾಂಕದಲ್ಲಿ ಮಾಡ್ತಾ ಇದ್ರು, ನಾರ್ತ್ ಕನ್ನಡದಲ್ಲಿ ಮಯಾಂಕದಲ್ಲಿ ಮಾಡ್ತಾ ಇದ್ರು. ಸೊ ಇದರಲ್ಲಿ ಅದನ್ನ ಯಾಕೆ ನಮ್ಮ ಕರ್ನಾಟಕದಲ್ಲಿ ನಾನು ಪರಿಚಯ ಮಾಡ್ಕೊಡ್ಬಾರ್ದು? ಯಾಕಂದ್ರೆ ಭದ್ರಕಾಳಿ ಯಾಗ ಅನ್ನೋಕೆ ಶತ್ರು ನಿವಾರಣೆ ಅಂದ್ರೆ ಅವರ ಒಂದು ವಸ್ತುಗಳನ್ನ ತಗೊಂಡ್ಬಂದು ಆ ಯಾಗದಿಂದ ನಾವು ಬೆಳಗ್ಗೆ ಯಾಗವನ್ನ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೂ ಯಾಗವನ್ನ ಮಾಡ್ತೀವಿ. ಅದಾದ ನಂತರ ಸಂಜೆ 5 ಪ್ರಯೋಗವನ್ನ ಮಾಡ್ತೀವಿ. ಆ ವಸ್ತುಗಳನ್ನ, ಶತ್ರುಗಳ ಒಂದು ವಸ್ತುಗಳನ್ನ ತಗೊಂಡ್ಬಂದು, ಆ ವಸ್ತುಗಳಂದ್ರೆ ಏನೋ ಅವ್ರ ಫೋಟೋ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ತಗೊಂಡ್ಬಂದು ಹಾಕಿದಾಗ ಶತ್ರು ಅವರ ತಂಟೆಗೆ ಬರ್ದಿರಾ. ಈಗ ಯಾರಾಗ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದಾಗ್ಲಿ, ಮತ್ತೆ ನಮ್ಮ ಭೂಮಿ ವಿಚಾರಕ್ಕೆ ಮಾಡಿರೋದಾಗ್ಲಿ, ಯಾಕಂದ್ರೆ ತುಂಬಾ ದಿನ ಮಾಡ್ಬಿಟ್ಟಿರ್ತಾರೆ, ವರ್ಷಾನುಗಟ್ಟ 12 ವರ್ಷದಿಂದ ಇರ್ಬೋದು, 13 ವರ್ಷದಿಂದ. ಈಗ ಅವ್ರಿಗೆ ಗೊತ್ತಿರತ್ತೆ, ಅವ್ರ ಕಣ್ಣು ಮುಂದೆ ಮಾಡಿರ್ತಾರೆ. ಆದ್ರೂ ಅವರು ಯಾವ ರೀತಿ ಹೆಂಗ್ ಮಾಡೋದು, ಯಾವ ರೀತಿ ಮಾಡೋದು, ಹಿಂಗ್ ಹೋದ್ರೆ ಈ ತರ ದುಡ್ಡು ಕಿತ್ಕೊಂತಾರೆ, ಈ ತರ ಹೋದ್ರೆ ಹಿಂಗ್ ದುಡ್ಡು ಹಾಳಾಗತ್ತೆ. ಅದಕ್ಕೋಸ್ಕರ ನಾನೇ ಕಲಿಸ್ತಾ ಇದ್ದೀನಿ. ಇದಕ್ಕೆ ತ್ರಿಶೂಲ ಭದ್ರಕಾಳಿ ಶತ್ರು ನಿವಾರಣಾ ಯಾಗ ಅನ್ನೋದೇ ಶ್ರೀರಂಗಪಟ್ಟಣದಲ್ಲಿ ಇಟ್ಕೊಂಡಿದ್ದೀವಿ. ಆ ಯಾಗದಲ್ಲಿ ಯಾರು ಭಾಗವಹಿಸ್ತಾರೋ ಇದರಿಂದ ಯಾವುದೇ ಆಗ್ಲಿ ಹೋಮಕ್ಕೆ ನಾವು ಎಣ್ಣೆಯಿಂದ ಮಾಡಕ್ಕಂಥದ್ದು, ನೀರಾಯಿಂದ ಮಾಡಕ್ಕಂಥದ್ದು, ದೇವಿಗೆ ಏನು ಅಂಶವನ್ನ ಕೊಡ್ತೀವೋ ಇದರಿಂದನೇ ಮಾಡಕ್ಕಂಥದ್ದು. ಯಾವುದೇ ಪ್ರಕಾರವಾಗಿ ನೀವೆಂದೂ ನೋಡಿದಂಥ ಅಸಾಧ್ಯವಾದಂಥ ಹೋಮ ಇದು. ನಮ್ಮ ರಕ್ತದಿಂದ ನಾವು ಹೋಮವನ್ನ ಮಾಡ, ಅಂದ್ರೆ ಇಲ್ಲಿ ಕುರಿ ಬಲಿ ಕೊಡಲ್ಲ, ಕೋಳಿ ಬಲಿ ಕೊಡಲ್ಲ, ಏನು ಬಲಿ ಕೊಡಲ್ಲ, ಯಾವುದು ಬಲಿ ಕೊಡಲ್ಲ. ಇದರಲ್ಲಿ ದೇವಿಗೆ ನಮ್ಮ ಅಂಶದಿಂದ ಏನಿದೆಯೋ ಆ ಅಂಶದಿಂದ ತಗೊಂಡು ಕೊಡಕ್ಕಂಥದ್ದು. ಬೆಳಗ್ಗೆ ಹೋಮ ಇರುತ್ತೆ, ಸಂಜೆ ಪ್ರಯೋಗವಿರುತ್ತೆ. ಈ ಹೋಮಕ್ಕೆ 108 ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಯಾಕಂದ್ರೆ ತುಂಬಾ ಮೈಂಟೈನ್ ಮಾಡಕ್ ಆಗೋದಿಲ್ಲ. ಇದು 3 ತಿಂಗಳಿಗೊಂದ್ಸತಿ ಹೋಮ ನಡೀತಾ ಇರುತ್ತೆ. ಸೊ ಇದಕ್ಕೋಸ್ಕರ ನಾವು ತ್ರಿಶೂಲ ಭದ್ರಕಾಳಿ ಶತ್ರು ನಿವಾರಣಾ ಯಾಗ ಅಂತಾನೆ ಇದೆ. ಇದರಲ್ಲಿ ಎಷ್ಟು ನೀವ್ ಹೇಳ್ಬೋದು, ಒಳ್ಳೇದಾಗಿಲ್ಲ ಅಂದ್ರೆ ಏನ್ ಮಾಡ್ಬೋದು ಅಂತ. ತ್ರಿಶೂಲ ಭದ್ರಕಾಳಿ ಶತ್ರು ನಿವಾರಣಾ ಯಾಗ ಮಾಡೋದ್ರಿಂದ ಏನೇನ್ ಪ್ರಯೋಜನ ಸಿಗುತ್ತೆ? ಪ್ರಯೋಜನಗಳು ಏನೇನು ಸಿಗುತ್ತೆ ಅಂದ್ರೆ, ನಮ್ಮ ಶತ್ರು ಯಾರು ನಮಗೆ ಈ ಮಾಟ ಮಂತ್ರ ಅನ್ನೋದು ಏನೇನು ಮಾಡ್ತಿರ್ತಾರೋ ಅವ್ರಿಗೆ ನಿವಾರಣೆ ಆಗತ್ತೆ. ಮೈನ್ ಇಂಪಾರ್ಟೆಂಟ್. ಶತ್ರುಗಳು ಏನಾಗತ್ತೆ ಅಂದಾಗ ನೆಕ್ಸ್ಟ್ ಟೈಮ್ ಮಾಡ್ಸಕ್ ಹೋಗ್ತಾರಲ್ವಾ, ಆ ಮಾಡ್ಸಕ್ ಹೋದಾಗ ಅದು ಫಲಿತಾಂಶ ಕೊಡಲ್ಲ. ಈಗ ನೀವೇ ಹೇಳಿದ್ರಿ, ದೇವ್ರನ್ನ ಮೆಚ್ಚಿದ್ರು ಪೂಜಾರಿಗಳನ್ನ ನಂಬಕ್ಕಾಗಲ್ಲ ಅಂತ ಹೇಳಿದ್ರಿ. ಅದನ್ನ ಮೀರಿದ್ದು, ಯಾಕಂದ್ರೆ ದೈವ ಶಕ್ತಿ ಇದ್ರೆ ನೀನು ಪೂಜೆ ಮಾಡೋದು. ನೀವು ಹೇಳ್ತಿದ್ರೆ ನಿಜವಾಗ್ಲೂ ಶತ್ರು ನಿರ್ವಾಣ ಆಗುತ್ತೆ, ಖಂಡಿತ ಆಗತ್ತೆ. ಭಯ ಅವ್ರು ಏನೇ ನೆಕ್ಸ್ಟ್ ಪ್ರಯೋಗ ಮಾಡಕ್ ಹೋದ್ರೂ ಯಾವುದೇ ಕಾರಣಕ್ಕೂ ಅದು ಫಲಿತಾಂಶ ಸಿಗಲ್ಲ ಅವ್ರಿಗೆ. ಸುಮಾರು ಅಂದ್ರೆ ಈ 62 ವರ್ಷ ಅವರಿಗೆ ಶತ್ರು ಕಾಟ ಇಲ್ದಂಗ ಇರುತ್ತೆ. ಈ ಪ್ರಯೋಗ, ಈ ಪೂಜೆ, ಈ ಭದ್ರಕಾಳಿ ಅವತ್ತಿನ ದಿನ ಏನಾದ್ರೂ ವಿಶೇಷತೆ ಇದೆಯಾ ಗುರುಗಳೇ? 26 ಪರ್ಟಿಕ್ಯುಲರ್ ಆಗಿ ಆ ದಿನ ಯಾವ್ದಾದ್ರು ದಿನ ವಿಶೇಷತೆ ಅಥವಾ ಸ್ಥಳ ಮಹಿಮೆ ಯಾವ ತರ ಇರ್ಬೋದಾ? ಅದು ಒಂದು ಇದೆ. ಹರಿಯೋ ನದಿ ಪಕ್ಕದಲ್ಲಿ ಎಲ್ಲಿ ಹರಿತಾ ಇರತ್ತೋ ಆ ನದಿ ಪಕ್ಕದಲ್ಲಿ ತಾಯಿಯನ್ನ ಸ್ನಾನವನ್ನ ಮಾಡಿಸಿ ಪಟ್ಟಕ್ಕೆ ಕುಳಿಸಿ ತ್ರಿಶೂಲ ಭದ್ರಕಾಳಿ ಯಾಗವನ್ನ ಯಾರು ಮಾಡ್ತಾರೋ, ಬೀಜಾಕ್ಷರನ ಕೂಡ ಭದ್ರಕಾಳಿ ಯಾರಿಗೂ ಗೊತ್ತಿಲ್ಲ.
ಏನ್ ಹೇಳ್ತಾರೆ ಅಂದ್ರೆ ಕಾಳಿ ಗಾಂಬಾಜ ಸ್ನಾನವಾಸ ಇದೆ ತನ್ನೋ ಕಾಳಿ ಪ್ರಚೋದಯ ಇದೇ ಬೀಜಾಕ್ಷರ ಅಂದ್ಕೊಂಡಿರ್ತಾರೆ. ಸೊ ಈ ಬೀಜಾಕ್ಷರಗಳನ್ನ ಕೂಡ ಯಾರು ಗೊತ್ತಿಲ್ಲ. ಆ ಬೀಜಾಕ್ಷರದಿಂದ ಆಗೋ ಹೋಮನೆ ಆ ಶತ್ರುವ ಹೆಸರನ್ನ ಹೇಳ್ಕೊಂಡು ಆ ಶತ್ರುನ ಅವ್ರ ಬಾಯಿ ಇದರಲ್ಲಿ ಪ್ರಯೋಗ ನಂದು ಒಂದೇ ಇರೋದಿಲ್ಲ. ಯಾರು ಅವ್ರ ಶತ್ರುಗಳನ್ನ ತಗೊಂಡ್ಬರ್ತಾರೆ ಅವ್ರದಲ್ಲೂ ಕೆಲಸ ಮಾಡಿಸ್ತೀವಿ, ನಾವು ಕೆಲಸ ಮಾಡ್ತೀವಿ. ಸೊ ಎರಡು ಹೊಂದಾಣಿಕೆ ಇರುತ್ತೆ. ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗುತ್ತೆ. ಭಾನುವಾರ 26ನೇ ತಾರೀಕು 10 ಗಂಟೆ ಪ್ರಾರಂಭ 1 ಗಂಟೆವರೆಗೂ ಇರುತ್ತೆ. ಮತ್ತೆ ಒಂದು 3 ಅವರ್ ರೆಸ್ಟ್ ಮಾಡಕ್ ಬಿಟ್ಬಿಡ್ತೀವಿ. ಊಟದ ವ್ಯವಸ್ಥೆ ಎಲ್ಲ ನಾವೇ ಮಾಡಿರ್ತೀವಿ. ಸಂಜೆ 6 ಗಂಟೆಗೆ ಭದ್ರಕಾಳಿ ಒಂದು ಮಂಡಲವನ್ನ ಹಾಕಿ ಈ ಶತ್ರುಗಳ ಒಂದು ನಿರ್ವಹಣೆ ಏನಿದೆಯೋ ಬೆಳಗ್ಗೆ ರಕ್ಷಣೆ ಕಾರ್ಯಕ್ರಮ ಇರುತ್ತೆ, ಸಂಜೆ ಶತ್ರು ಕಾಟ ನಿವಾರಣೆ ಇರುತ್ತೆ. ಇದನ್ನ ಪೂರ್ತಿ ಕಳಿಸ್ಬಿಟ್ಟು ನಾವು ಮಾಡ್ಸಕ್ಕಂಥದ್ದು ಕಂಪ್ಲೀಟ್ ಎಲ್ಲಾ ತರಾನು ಆ ದೇವಿಗೆ ಅನುಕೂಲವಾದಂತೆ. ಯಾಕೆ ಅಂದ್ರೆ ಭದ್ರಕಾಳಿ ನೀನು ಯಾರು ಪೂಜೆಯನ್ನ ಮಾಡ್ತೀಯೋ ಆ ಪೂಜೆ ಅವರಿಗೆ ಅನುಕೂಲವನ್ನ ಮಾಡ್ಕೊಡ್ತಾರೆ. ನೀನು ಒಳ್ಳೆಯವನ ಕೆಟ್ಟವನ ನೋಡೋದಿಲ್ಲ. ದೇವಿಗೆ ನೀನು ಕೆಟ್ಟವನ್ ಮಾಡಿರ್ತೀಯ, ನಾನು ಕೆಟ್ಟ ಮಾಡಿರ್ತೀನಿ. ನೀನು ಅಮ್ಮ ಹೋಗ ಅವ್ನು ಸರ್ವನಾಶ ಮಾಡು ಅಂತ ಹೇಳ್ತೀನಿ, ನಾನು ಸರ್ವನಾಶ ಮಾಡು ಅಂತ ಹೇಳ್ತೀನಿ. ಯಾರು ಮೆಚ್ತಾರೆ? ಯಾರ ಬಗ್ಗೆ ಇರ್ತಾರೆ? ಇಲ್ಲಿ ಭಕ್ತಿ, ಇಲ್ಲಿ ನಾವು ಎಷ್ಟು ಶ್ರದ್ಧೆ ಆಸಕ್ತಿಯಿಂದ ಪೂಜೆ ಮಾಡ್ತೀವೋ ಆ ಆಸಕ್ತಿಯಿಂದ ನಮಗೆ ಆ ದೇವಿ ಕರುಣೆಯಿಂದ ಮಾಡಿ ಆ ದಿನ. ಯಾಕಂದ್ರೆ ಒಂದು ತಾಳೆಗ್ರಹದಲ್ಲಿರೋದು ಅಂದ್ರೆ ಹರಿಯೋ ನದಿ ಪಕ್ಕದಲ್ಲಿ 100 ಮೀಟರ್ ದೂರದಲ್ಲಿ 108. ಯಾಕೆ ನಾನು ಮಾಡ್ಬೋದು, ನನಗೆ ದುಡ್ಡು ಕೊಟ್ಟು ನಾನು ಪೂಜೆ ಮಾಡಿಸ್ಬೋದು, 1008 ಇಡ್ಬೋದು, 508 ಇಡ್ಬೋದು. ಎಕ್ಸ್ಪ್ರೆಷನ್ ಇರೋದು ಒಂದು ಟೈಮ್ಗೆ 108 ಮಾತ್ರ. ಅದ್ರ ಮೇಲೆ ಕೂಡ ಮಾಡಬಾರ್ದು, ಅದು ರೂಲ್ಸೇ ಇಲ್ಲ. ಅದನ್ನ ಏನ್ ಮಾಡ್ತೀವಿ ಅಂದ್ರೆ ತಾಯಿಗೆ ಏನ್ ಇಷ್ಟವಾದ ಅಂಶಗಳಿರುತ್ತೋ ಆ ಅಂಶಗಳನ್ನ ಕೊಟ್ಟು ಈ ಯಾಗವನ್ನ ಮಾಡಕ್ಕಂಥದ್ದು. ಯಾಗ ಅಂದ್ರೆ ಇದು ಋಗ್ವೇದಕ್ಕೆ ಸಂಬಂಧಪಟ್ಟಿಲ್ಲ, ಯಜುರ್ವೇದಕ್ಕೆ ಸಂಬಂಧಪಟ್ಟಿಲ್ಲ, ಸಾಮವೇದಕ್ಕೆ ತಗೊಂಡಿದೆ, ಅಥರ್ವಣ ವೇದಕ್ಕೆ ಮಾತ್ರ ಸಂಬಂಧಪಟ್ಟಿರೋದು. ಇದು ಓನ್ಲಿ ಅಥರ್ವಣ ವೇದ ಮಾತ್ರ ಆಯ್ಕೆಯನ್ನ ಮಾಡ್ಕೊಂಡು ನಾವು ಸಂಬಂಧಪಟ್ಟಿರೋದು ಇದು. ಓಕೆ ಗುರುಗಳೇ, ನೀವು ಹೇಳ್ಬೇಕಾದ್ರೆ ಯಾವುದೇ ಕುರಿ ಕೋಳಿಯನ್ನ ಬಲಿ ಕೊಡದೆ ನಮ್ಮ ಸ್ವಂತದ್ದೇನಿದೆ ವೈಯಕ್ತಿಕವಾದ ರಕ್ತವನ್ನ ಬಲಿ ಕೊಡ್ಬೋದಾಗಿರ್ಬೋದು. ಅದ್ರದ್ದು ಏನ್ ವಿಶೇಷತೆ ಗುರುಗಳೇ? ಯಾಕೆ ಅಂದ್ರೆ ನಮ್ಮ ಅಂಶ ಅಂದ್ರೆ ನನ್ನ ರಕ್ತವನ್ನ ಕೊಟ್ಟು ನಾನು ಈ ಹೋಮವನ್ನ ಮಾಡ್ತಾ ಇದ್ದೀನಿ ಅಂತ. ಯಾಕಂದ್ರೆ ತುಂಬಾ ಜನ ಅನುಭವಿಸ್ಬಿಟ್ಟಿರ್ತಾರೆ, ಅವ್ರ ಕಷ್ಟಗಳು ಅವ್ರ ಇದು ನೋಡಕ್ ಆಗೋದಿಲ್ಲ, ಅನುಭವಿಸ್ಬಿಟ್ಟಿರ್ತಾರೆ. ಸೊ ಆ ಅಂಶವನ್ನ ಕೊಟ್ಟಾಗ ಏನಿಲ್ಲ, ಲೀಟರ್ ತಗೊಳಲ್ಲ, ಒಂದೇ ಒಂದು ಡ್ರಾಪ್ ಅಷ್ಟೇ. ಆ ತಗೊಂಡಾಗ ಆ ತಾಯಿ ಸ್ವಹಾಕಾರವನ್ನ ಕೊಟ್ಟಾಗ ಆ ನಾಲಿಗೆಯನ್ನು ಹೊಡೆದಿಟ್ಟು ಆ ರಸವನ್ನ ಎಳಿತಾಳೆ. ಆಗ ಅವರಿಗೆ ನೆಮ್ಮದಿಯಾಗಿ ಅವರ ಒಂದು ಶಾಪ ಮೋಕ್ಷ ಏನಿದೆಯೋ. ಯಾಕಂದ್ರೆ ತಂತ್ರವಿದ್ದಲ್ಲಿ ಭದ್ರಕಾಳಿಯನ್ನ ಆರಾಧನೆಯನ್ನ ಮಾಡಿಕೊಂಡೇ ಯಾವುದನ್ನ ತಂತ್ರವನ್ನ ಮಾಡಬೇಕಾದ ಸಾಧ್ಯ. ಆ ತಾಯಿ ನೀನು ತೃಪ್ತಿ ಪಟ್ಟಾಗ ನಿನ್ನ ಒಂದು ಕರ್ಮಫಲ ಅನ್ನೋದು ಕಮ್ಮಿ ಆಗತ್ತೆ. ಆ ಕರ್ಮಫಲ ಕಮ್ಮಿ ಆಗಿ ಯಾವ ನಿನ್ನ ಶತ್ರು ಕಾಟ ಕೊಡ್ತಿದ್ನೋ ಅವನು ಇದರಲ್ಲಿ ಶತ್ರು ಸಾಯಿಸ್ಬಿಡ್ತಾರೆ, ಅದ್ ಮಾಡ್ಬಿಡ್ತಾರೆ, ಇದ್ ಮಾಡ್ಬಿಡ್ತಾರೆ, ಅದಲ್ಲ. ಅವನು ನಿಮ್ಮ ತಂಟೆಗೆ ಬರೋದಿಲ್ಲ, ಅವನು ನಿಮ್ಮ ಜ್ಞಾನ ಇರೋದಿಲ್ಲ. ಸೊ ಬಿಟ್ಬಿಡ್ಲಿ. ಸೊ ಇವಾಗ ಏನ್ ಮಾಡ್ತೀವಿ, ಪದೇ ಪದೇ ಮಾಡಿಸ್ತಾ ಇರ್ತೀವಿ. ಅವ್ನು ಎಲ್ಲೋ ಬಗ್ದಾಗ ಏನ್ ಮಾಡ್ತೀವಿ, ಬಿಟ್ಬಿಡ್ತೀವಿ. ಎಕ್ಸಾಂಪಲ್, ಒಂದು ಗಾಡಿ ಮೇಲೆ ತುಂಬಾ ಆಸೆ ಬಿಟ್ಟಿರ್ತೀರಾ, ನಿಮ್ಮ ಹತ್ರ ಅದು ಅಮೌಂಟ್ ಇರೋದಿಲ್ಲ, ಆಸೆ ಇರುತ್ತೆ, ತಗೊಬೇಕಂತ ಇದು ಇರುತ್ತೆ. ಆಗ್ತಾ ಇಲ್ಲ ಅಂದಾಗ ಎಷ್ಟೇ ವರ್ಷ ಟ್ರೈ ಮಾಡ್ತಿದ್ದಾಗ ಆ ಆಸೆ ಬಿಡ್ತೀರಾ ಬಿಡಲ್ವಾ? ಬಿಟ್ಬಿಡ್ತೀವಿ. ಸೊ ಈ ಶತ್ರು ಮೇಲೂ ಅದೇ ಮಾಡ್ತೀವಿ. ಅವನಿಗೆ ಆಸೆ ಆ ಮೋಹೆ ಎರಡೂ ಇರಬಾರ್ದು, ಆ ತರ ರೆಡಿ ಮಾಡ್ಬಿಡ್ತೀವಿ. ಸೊ ಈ ತರ ಇರುತ್ತೆ ಅದು. ಸೊ ಗುರುಗಳೇ, ಈಗ ಸಾಕಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ ಜಗತ್ ಬದಲಾಗ್ತಾ ಇದೆ, ಎಲ್ಲೋ ಒಂದ್ ಕಡೆ ವಿಜ್ಞಾನ ತಂತ್ರಜ್ಞಾನಗಳೆಲ್ಲ ಸಾಕಷ್ಟು ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಈ ಜ್ಯೋತಿಷ್ಯ ಮಂತ್ರ ತಂತ್ರಗಳನ್ನ ಎಲ್ಲೂ ಕೂಡ ನಂಬಬಾರ್ದು ಅನ್ನೋಂಥ ಸಾಕಷ್ಟು ಜನ ಅದನ್ನ ಟಿಪ್ಪಣಿಗಳನ್ನ ಮಾಡ್ತಾ ಇರ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ ನೀವು? ಸೈನ್ಸ್ ಯಾವಾಗಿಂದ ಬಂದಿದೆ? ಜನಗಳ ಉದ್ಭವ. ಕರೆಕ್ಟ್. ಸೈನ್ಸ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು 50 ವರ್ಷ, ಇದು ಒಂದು 100 ವರ್ಷ ಇಟ್ಕೊಳ್ಳೋಣ. ದೈವ ಅನ್ನಕ್ಕಂಥದ್ದು ಶತಮಾನಗಳಿಂದ ಬಂದಿದೆ, ದೈವತ್ವ ಅನ್ನೋದು ಶತಮಾನಗಳಿಂದ ಬಂದಿದೆ, ಆಯುರ್ವೇದಿಕ್ ಅಂದಿರೋದು ಶತಮಾನಗಳಿಂದ ಬಂದಿದೆ ಅಲ್ವಾ? ಇಂಗ್ಲಿಷ್ ಮೆಡಿಸನ್ಸ್ ಇವತ್ತಿರೋದೇ ನಾಳೆ ಇವತ್ತು ಒಂದು 100 ವರ್ಷದಿಂದ ಬಂದಿರ್ಬೋದು, ಇಲ್ಲ 200 ವರ್ಷದಿಂದ ಬಂದಿರ್ಬೋದು. ಅದು ನಮ್ಮ ಪರಿಚಯ ಮಾಡಿಕೊಟ್ಟಿದ್ದಾರು ಪರದೇಶದವರು, ನಮ್ಮ ದೇಶದವರಂತೂ ಅಲ್ಲ ಅಲ್ವಾ? ಸೊ ಇವಾಗಿಯೂ ನಮ್ಮ ದೇಶ ಪರರಿಂದ ನಾವು ಅನುಭವಿಸ್ತಾ ಇದ್ದೀವಿ. ನಮ್ಮ ಒಂದು ಸ್ವಂತ ಏನಿದೆ, ನಮ್ಮ ಒಂದು ಅಂಶ ಏನಿದೆ. ಯಾಕಂದ್ರೆ ಆಯುರ್ವೇದ ಇದೆ, ಎಷ್ಟೋ ಜನಗಳಿಗೆ ಕಾಯಿಲೆ ಪರಿಹಾರ ಕೊಡುತ್ತೆ, ದೈವಾಂಶದಿಂದ ಹೋಗುತ್ತೆ. ನಮ್ಮ ಎಲ್ಲೂ ಇಲ್ದಿರೋ ಒಂದು ಚರಿತ್ರೆ ನಮ್ಮ ಸನಾತನ ಧರ್ಮ. ಆ ಸನಾತನ ಧರ್ಮ ನಮಗೆ ಎಲ್ಲಾ ಹತ್ರನೂ ಕೊಟ್ಟಿದೆ, ಎಲ್ಲ ನಮ್ಮ ಹತ್ರನೂ ಇದೆ. ನಾವು ಉಪಯೋಗ ಮಾಡ್ಕೊಂತ ಇಲ್ಲ. ಇವನು ಹಂಗಿಲ್ಲ, ಇದು ಸರಿ ಇಲ್ಲ. ಯಾಕಂದ್ರೆ ಆ ಮನುಷ್ಯನಿಗೆ ಹೀಗೆ ಹೇಳಿದಲ್ಲ, ಈ ವಾಮಾಚಾರ ಅಂತ ಹುಟ್ಟಿರೋದೇ ಒಂದು 8 ದೇಶದಲ್ಲಿ, ಆಫ್ರಿಕಾದಲ್ಲಿ, ನಮ್ಮ ಕರ್ನಾಟಕ, ನಮ್ಮ ಭಾರತ ದೇಶದಲ್ಲಿ, ಚೀನಾದಲ್ಲಿ, ನೇಪಾಳಲ್ಲಿ, ಈ ತರ ಕೆಲವೊಂದು ಹುಟ್ಟಿರೋದು. ಯಾಕಂದ್ರೆ ನಂಬಿಕೆ. ಈಗ ಒಬ್ರು ನೀವು ನಂಬೇಕು ಅಂದ್ರೆ, ಒಬ್ರು ಇನ್ವೆಸ್ಟ್ಮೆಂಟ್ ಮಾಡಿ ನಾವ್ ಏನ್ ಮಾಡ್ತೀರಾ, ಒಂದು ಪ್ರಾಪರ್ಟಿ ತಗೊಬೇಕಂದ್ರೂ ಏನ್ ಮಾಡ್ತೀರಾ? ನಂಬಿಕೆ. ಸೊ ದೈವದಲ್ಲಿ ನೀನ್ ನಂಬಿಕೆ ಇಡಬೇಕು. ಅಪಹಾಸ್ಯ ಅವನ ಒಂದು ಬದುಕು ಹಂಗೆ ಇರುತ್ತೆ. ಸೊ ದೇವರಲ್ಲಿ ನಂಬಿಕೆ ಇಟ್ಟಾಗ ಮಾತ್ರ ಎಲ್ಲವನ್ನೂ ಪಡ್ಕೊಳ್ಳೋಕೆ ಸಾಧ್ಯ. ಯಾಕಂದ್ರೆ ಎಲ್ಲಾ ತರನು ನಮ್ಗೆ ಆಯುರ್ವೇದಿಕ್ ನಾವು ನೋಡ್ತಾನೆ ಇದ್ದೀವಿ, ಇವಾಗೂ ನಾವು ನೋಡ್ತಾ ಇದ್ದೀವಿ. ಸಾವಿರಾರು ವರ್ಷಗಳಿಂದ, ಹಿಂದಿನ ವರ್ಷದಿಂದ ನಾವು ನೋಡ್ತಾನೆ ಇದ್ದೀವಿ. ಆ ಅಂಶಗಳು ನಮ್ಗೆ ಕಾಣಿಸ್ತಾನೆ ಇದೆ
ಅಂತ ದೈವ ಇಲ್ಲ ಅಂತ ನೀನು ಹೆಂಗೆ ಪ್ರೂವ್ ಮಾಡ್ತೀವಿ? ದೈವತ್ವ ಇಲ್ಲ ಅನ್ನೋದು ಗಾಯತ್ರಿ ಮಂತ್ರಕ್ಕೆ ಸೈಂಟಿಫಿಕ್ ಆಗಿ ಗಾಯತ್ರಿ ಮಂತ್ರ ಎಷ್ಟು ಪವರ್ಫುಲ್ಲು ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಆ ಓಂಕಾರದಿಂದ ಒಂದು ಮನುಷ್ಯನ ಆಯುಸ್ಸು ಬೆಳೆಸ್ಬೋದು ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಇನ್ನು ಅದಕ್ಕಿಂತ ಇನ್ನು ಸೈನ್ಸ್ಗೆ ಏನು ಕೊಡಬೇಕು? ಸೊ ಸೈನ್ಸ್ ಇರ್ಬೇಕು, ನಂಬಬೇಕು, ನಂಬಾರ್ದು ಅಂತ ಹೇಳ್ತಿಲ್ಲ. ಈ ಸೈನ್ಸ್ ಹುಟ್ಟಿರೋದು ಮಾನವದಿಂದ ಅಲ್ವಾ? ದೈವತ್ವ ಹುಟ್ಟಿರೋದು ದೇವರಿಂದ. ದೈವತ್ವಕ್ಕೂ ಮಾನವಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಸರಿ, ಇಷ್ಟೆಲ್ಲ ಹೇಳ್ತಾ ಕೈಲಾಸಕ್ಕೆ ಯಾಕೆ ಹೋಗ್ಲಿಲ್ಲ? ಇಷ್ಟೆಲ್ಲ ಹೇಳ್ತಾ ಕೈಲಾಸಕ್ಕೆ ಯಾಕೆ ಹೋಗಿಲ್ಲ? ಕೈಲಾಸ ಹತ್ತಾಗೆಲ್ಲ ನಮ್ಮ ಆಯುಸ್ಸು, ನಮ್ಮ ಒಂದು ಹುಗುರು, ನಮ್ಮ ಇದೆಲ್ಲ ಹೆಚ್ಚಾಗಿ ಹೋಗ್ತಾ ಇರುತ್ತೆ. ಯಾಕೆ ಕೈಲಾಸ ಇವತ್ತವ್ರಿಗೆ ಯಾರ ಮೇಲೆ ಹೋಗ್ಲಿಲ್ಲ? ಅಸಾಧ್ಯವಾದ ಒಂದು ಕೆಲಸಗಳಿರ್ತಾ ಇರುತ್ತೆ. ಅದೇ ಹೇಳುದು, ಶ್ರದ್ಧಾ, ಭಕ್ತಿ, ಪ್ರೀತಿ, ಈ ಮೂರು ದೈವತ್ವ. ಯಾರು ತಂದೆ ತಾಯಿ ಗೌರವವನ್ನ ಕೊಡ್ತಾನೋ, ಯಾರು ದೈವತ್ವಕ್ಕೆ ಬಗ್ತಾರೋ, ಯಾರು ಗುರುಗಳಿಗೆ ಬಗ್ತಾರೋ, ಸೊ ಖಂಡಿತವಾಗ ಅವ್ರಿಗೆ ಮನೆಯಲ್ಲಿ ಯಾವತ್ತೂ ನೆಮ್ಮದಿ, ಶಾಂತಿ, ಭಕ್ತಿ, ಪ್ರೇಮ, ದುಡ್ಡು, ಕಾಸೆಲ್ಲ ಬರುತ್ತೆ. ತ್ರಿಶೂಲ ಭದ್ರಕಾಳಿ ಯಾಗವನ್ನ ಮಾಡ್ತೀವಿ, ಶತ್ರು ನಿರ್ಮೂಲನ ಅಂತ ಹೇಳಿದ್ರಿ. ಅಲ್ಲಿಗೆ ಭಕ್ತಾದಿಗಳು ಬರ್ಬೇಕಂದ್ರೆ ಯಾವ್ಯಾವ ರೀತಿಯ ಒಂದು ಕಾರ್ಯಗಳು? ಇದರಲ್ಲಿ ಏನು ಅಂದ್ರೆ ಅವ್ರ ಮನೆಯಿಂದ ಅಕ್ಕಿ ಹಿಟ್ಟು ತಗೊಂಡ್ಬರ್ಬೇಕಾಗತ್ತೆ, 3 ಬಾಳೆ ಎಲೆ ತಗೊಂಡ್ಬರ್ಬೇಕಾಗತ್ತೆ, ಕೆಂಪು ವಸ್ತ್ರ ಅಂತೂ ಖಂಡಿತವಾಗಿ ಇರಲೇಬೇಕು. ಕೆಂಪು ವಸ್ತ್ರವನ್ನು ಹಾಕೊಂಡ್ಬರ್ಬೇಕಾಗತ್ತೆ. ನೀವು ಬರ್ಬೇಕಾಗಿದ್ದ ಮುಂಚೆಗೆ ನಮ್ಮ ಆಫೀಸಲ್ಲಿ ಅವ್ರು ಕಾಲ್ ಮಾಡ್ಕೊಂಡು ನಾವು ಬರ್ತಾ ಇದೀವಿ ಅಂತ ಹೇಳ್ಕೊಂಡು ಅದ್ರ ಏನ್ ಪ್ರೊಸೀಜರ್ ಇದೆ ಅದು ಹೇಳ್ಬಿಡ್ತಾರೆ. ಹೇಳ್ಕೊಂಡು ಅದು ಬರೋಕೆ ಸಾಧ್ಯ ಆಗುತ್ತೆ ಅಷ್ಟೇ. ಸೊ ಶ್ರೀರಂಗಪಟ್ಟಣದಲ್ಲಿ ನೀವು ಖಂಡಿತ ರವಿ ತೋಟದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮಾಡ್ತೀವಿ. ದರ್ಶನ ಮಾಡ್ಕೊಂಡ್ ಬರ್ಬೇಕು, ಎಷ್ಟೋ ಜನ ಬರ್ಬೋದು. ಹೋಮಕ್ಕೆ ಕುತ್ಕೊಳ್ಬೇಕು ಅಂದಾಗ ನೀವು ಖಂಡಿತ ನಮ್ಮ ಸಂಪರ್ಕ ಮಾಡ್ಲೇಬೇಕಾಗತ್ತೆ. ಇದ್ರಲ್ಲಿ ಹೇಳ್ಬೋದು, ದುಡ್ಡುಗೋಸ್ಕರ ಮಾಡ್ತಾ ಇದಾರೆ, ಇದ್ ಮಾಡ್ತಾ ಇದಾರೆ, ಅದ್ ಮಾಡ್ತಾ, ಯಾರೇನ್ ಬೇಕೋ ಅಂದ್ಕೊಂಡ್ಲಿ. ನನಗೇನು ಎಲ್ಲೂ ಫ್ರೀ ಬರಲ್ವಲ್ಲ, ನಾನು ಎಷ್ಟು ಜೋಡಿಸ್ಬೇಕಲ್ವಾ? ನನಗೂ ಫ್ರೀ ಬರಲ್ಲ. ನಾನೇ ಸ್ವಂತದಿಂದನೂ ಆಗ್ತಿಲ್ಲ, ನಿಮ್ಮ ದುಡ್ಡು ನಾನು ಅಲ್ಲೇ ಆಗ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇದೇನು ಅಂದ್ರೆ ನಾನು ಬೆಳೆಯೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ಲಿ. 4 ಜನ ಅಲ್ಲಿ ಬಂದವ್ರಿಗೆ 4 ಜನಕ್ಕೆ ಒಳ್ಳೇದಾಯ್ತಾ, ಅದು ನಂಗೆ ಸಾಕು. ಆದ್ರಿಂದ ನನಗೆ ಇನ್ನೇನು ಬರೋ ಅವಶ್ಯಕತೆನೇ ಇಲ್ಲ. ನನ್ನ ಗುರು ಕಲಿಸಿರೋ ವಿದ್ಯೆ 4 ಜನಕ್ಕೆ ಉಪಯೋಗ ಆಗಬೇಕು. ಆ ತಾಯಿ ಆಶ್ರಯದಿಂದ 4 ಜನಕ್ಕೆ ಒಳ್ಳೇದಬೇಕು, ಇನ್ನು 4 ಜನಕ್ಕೆ ವಿದ್ಯೆಯನ್ನು ಹೇಳ್ಕೊಡ್ಬೇಕು. ಇದೇ ನನಗೆ ಇದು ಎಲ್ಲೋರ್ಗೆ ಬೇಕೋ ಅಲ್ಲವರೆಗೂ ಹೋಗ್ತಾನೆ ಇರ್ತೀನಿ. ಕೇಳ್ಬಿಟ್ಟಿರೋ ಹಾಗೆ ನೀವು 5,000 ಶಿಷ್ಯಂದರಿಗೆ ನಿಮ್ಮ ವಿದ್ಯೆಯನ್ನು ದಾನ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು, ಅವರೆಲ್ಲ ಇವಾಗ ಅವರು ಸಹ ನಿಮ್ಮ ತರನೇ ಒಂದು ಗುರುಗಳಾಗಿ ಪೀಠಾಧಿಪತಿಗಳಾಗಿದ್ದಾರ ಅಥವಾ ಎಲ್ಲಿ ಮಾಡ್ತಿದ್ದಾರೆ? ಆಗಿದ್ದಾರೆ. ರೀಸೆಂಟ್ ಆಗಿ ನಾನು ಫಸ್ಟ್ ಬ್ಯಾಚ್ ಅಲ್ಲಿ ಒಂದು ಅವರವರ ಒಂದು ಸೀಮಿತಲ್ಲಿ ಕೆಲವರು ಹಳ್ಳಿಗಳಲ್ಲಿ ಜಾತಕವನ್ನ ಹೇಳ್ಕೊಂಡಿದ್ದಾರೆ. ಅವ್ರು ಡೌಟ್ ಇದ್ದಾಗ ಫೋನ್ ಮಾಡ್ತಾರೆ, ಗುರುಳೆ ಹಿಂಗಿದೆ ಅಂತ, ಹಿಂಗ್ ಮಾಡಪ್ಪ ಅಂತಾನೆ ಹೇಳ್ತೀವಿ. ಇನ್ನು ಸಂಸ್ಥಾಪನೆನೇ ಕಟ್ತಾ ಇದ್ದಾರೆ. ಸೊ ಅವ್ರವರ ಒಂದು ಏನಿದೆಯೋ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಖಂಡಿತ ಅವ್ರಿಗೆ 12 ಗಂಟೆ ರಾತ್ರಿಯಲ್ಲಿ ಅವ್ರಿಗೆ ಏನು ಡೌಟ್ ಬಂದ್ರೂ ನಾನು ಪಿಕ್ ಪಿಕ್ ಮಾಡೋದಿಲ್ಲ. ನಮ್ಮ ಆಫೀಸ್ ಅವ್ರು ಏನು ಡೌಟ್ ಇದೆಯೋ ಅದನ್ನ ಅವ್ರು ಕ್ಲಿಯರ್ ಮಾಡ್ತಾರೆ. ಖಂಡಿತ ಮಾಡ್ತಾ ಇದ್ದಾರೆ, ಮುಂದಕ್ಕೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಗುರುಗಳೇ, ನಿಮ್ಮ ಹತ್ರಕ್ಕೆ ಬರೋಂಥ ಭಕ್ತಾದಿಗಳು ಯಾವ ಸಮಸ್ಯೆಗಳನ್ನ ಇಟ್ಕೊ ಬರ್ತಾರೆ? ಹೆಚ್ಚಾಗಿ ಯಾವ ಸಮಸ್ಯೆ ನೀವು ಎದುರಿಸಿರೋದಿಲ್ಲ? ಹೆಚ್ಚಾಗಿ ನಾನು ಸಮಸ್ಯೆ ಅಂದ್ರೆ ಆಸ್ತಿ, ದುಡ್ಡು. ಯಾಕೆ ಅಂದ್ರೆ ತಾಯಿ ಮಗನೂ ಕೊಲ್ತಾಳೆ, ಮಗ ತಾಯಿನೂ ಕೊಲ್ತಾನೆ. ಆ ಅಂದ್ರೆ ಆ ಭಾವನೆಗಳಿಲ್ಲ. ಈಗ ನೀವ್ ಹೇಳಿದ್ರಿ, ಆ ಭಾವನೆ ಇಲ್ದಿರೋದು ಹೆಂಗ್ ಬರುತ್ತೆ? ಎಲ್ಲಿ ತಾಯಿ ಮೇಲೆ ಇಲ್ಲ. ಈಗ ನಿನ್ನ ತಾಯಿ ಸಂಪಾದನೆ ಮಾಡಿರೋದು ನೀನ್ ಕೇಳ್ತಿದ್ಯಾ? ನಿನ್ ತಾಯಿ ಇಕ್ಕಿರೋ ಪ್ರೀತಿ, ನಿನ್ ತಾಯಿ ಇಕ್ಕಿರೋ ಮಮತೆ ಅದೆಲ್ಲೋಯ್ತು. ನಾಳೆ ನಿನ್ಗೂ ಅದೇ ಪರಿಸ್ಥಿತಿ ಬಂದಾಗ ನಿನಗತಿನೂ ಇಷ್ಟೇ ಅಲ್ವಾ? ಅದೇ ನಿನ್ ತಾಯಿ ಜೊತೆ ಚೆನ್ನಾಗಿದ್ದು, ಅದೇ ನಿನ್ ತಾಯಿ ಜೊತೆಲಿ ಮಮಕಾರ ಇದ್ದು, ಆ ತಾಯಿ ಪ್ರೀತಿಯಿಂದ ಕೇಳಿದ್ರೆ ನಿಂಗೆ ಯಾಕೆ ಕೊಡಲ್ಲ? ಇಲ್ಲೇನು ಅಂದ್ರೆ ಮದುವೆ ಆದ್ರೆ ಒಂದು ಪ್ರಾಬ್ಲಮ್ ಆಗತ್ತೆ, ಆಸೆ, ಆಕಾಂಕ್ಷೆ, ನನಗಿನ್ನ ಇದು ಬೇಕು, ಈ ತರ ಬೇಕು. ಹೆಂಡತಿ ಎಲ್ಲ ಚೆನ್ನಾಗಿದ್ದು ನನ್ನ ಹೆಂಡತಿ ಅಂದವಾಗಿಲ್ಲ ಅಂತ ಹೆಂಡತಿ ಎಲ್ಲ ಅಂದವಾಗಿಲ್ಲ, ಎಲ್ಲ ಕೆಲಸ ಮಾಡ್ತಾ ಅಂದ್ರೆ ಇನ್ನೊಬ್ಬ ಅಫೇರ್. ತುಂಬಾ ನಮ್ಗಿದೆ ಅಂದ್ರೆ ಅಕ್ರಮ ಸಂಬಂಧ ಜಾಸ್ತಿ. ಇದು ತುಂಬಾ ಯಾಕೆ ಅಂದ್ರೆ ಈ ಪ್ರೀತಿ ಮನುಷ್ಯರಿಗೆ ಏನು ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದು. ಆ ಜನದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಕ್ಕೆ ಯಾರ ಕೈಲಿ ಸಾಧ್ಯ ಆಗಲ್ಲ. ಇದ್ದಿದ್ದಷ್ಟರಲ್ಲಿ ನೆಮ್ಮದಿಯನ್ನು ಸ್ವಲ್ಪ ಕೊಡಬೇಕು ಅನ್ನೋದು ಖಂಡಿತ ಯಾರು ಇರಲ್ಲ. ನಾನು ಕೂಡ ಇರೋದಿಲ್ಲ. ಮನುಷ್ಯನ ಆಸೆನೇ ಅತಿ ಆಸೆ. ಸೊ ಇದರಿಂದ ಏನಾಗುತ್ತೆ, ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಅಂದ್ರೆ ಈ ತರ ಒಂದು ಖಂಡಿತ ವಿದ್ಯೆ ನೋಡಿ. ನಾನು ವಾಮಾಚಾರ ತಂತ್ರ ಇಲ್ಲ ಅನ್ನಕ್ ಹೋಗಲ್ಲ, ಇದೆ. ಈಗೇನಾಗಿದೆ ಅಂದ್ರೆ ಕರೆಕ್ಟಾಗಿ ವಿದ್ಯೆ ಹೇಳ್ಕೊಡೋರಿಲ್ಲ, ಕರೆಕ್ಟಾಗಿ ವಿದ್ಯೆಯನ್ನ ದಾನ ಮಾಡೋರಿಲ್ಲ, ಕರೆಕ್ಟಾಗಿ ಆ ವಿದ್ಯೆ ಯಾವ ತರ ಯೂಸ್ ಮಾಡ್ಕೊಬೇಕಂತ ಗೊತ್ತಿಲ್ಲ. ಯಾವುದೇ ಒಂದು ವ್ಯಕ್ತಿಗೆ ಒಂದು 25 ನಿಮಿಷ ಹಿಡಿದು ದೈವ ಸುಳ್ಳು ಅಂತ ಹೇಳ್ತಿಲ್ಲ, ದೈವ ನರ್ತಕ ಸುಳ್ಳು ಅಂತ ನಾನು ಇವತ್ತಿಗೂ ಹೇಳ್ತೀನಿ. ನಾನು ಖಂಡಿತ ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ಏನೇ ಆದ್ರೂ ವಿದ್ಯೆ, ಅದು ತ್ರಿಶೂಲದಿಂದ ಬರೆಯೋದು ವಿದ್ಯೆನೆ, ತೆಂಗಿನಕಾಯಿ ಆಡೋದು ವಿದ್ಯೆನೆ, ನಿಂಬೆಯನ್ನು ಹಾಲೋಡ್ಸೋದು ವಿದ್ಯೆನೆ, ಪ್ರತಿಯೊಂದು ವಿದ್ಯೆ.
ಆ ವಿದ್ಯೆಗೆ ಶಕ್ತಿಯನ್ನು ತುಂಬಕ್ಕಂಥದ್ದು ದೈವಿಂದ ಆರಾಧನೆ ಮಾಡಿ ತುಪ್ತೀವಿ. ಒಬ್ಬರ ಮೇಲೆ ದೈವ ಬರುತ್ತೆ, ದೆವ್ವ ಬರುತ್ತೆ. ಭೂತ ಅನ್ನಕ್ಕಂಥದ್ದು ಈಗ ಮನುಷ್ಯ ಮೇಲೆ ದೆವ್ವ ಬರುವಂತ ಒಂದು ಅಂಶ ಅದು ನಿಜವಾಗಿ ನಡೆಯುತ್ತಾ? ಅದು ಖಂಡಿತ ನಡೆಯುತ್ತೆ. ಇತ್ತೀಚೆಗೆ ಅದು ಸುಳ್ಳಾಗಿದೆ ಅಷ್ಟೇ. ಸುಮ್ಮನೆ ಅವರ ಮಕ್ಕಳಿಗೆ ಏನೋ ಒಂದು ಆಸೆ ಇರುತ್ತೆ, ಒಬ್ರು ಇಷ್ಟಪಟ್ಟಿರ್ತಾರೆ, ಆ ಇಷ್ಟಪಡೋಕ್ಕೋಸ್ಕರ ನಾಟಕ ಆಡೋದು, ಈ ಥರ ನಾಟಕ ಆಡೋದು ತುಂಬ ಜಾಸ್ತಿ ಆಗಿದೆ ಇವೆಲ್ಲ. ಸೊ ನಾನು ನಂಬ್ತೀನಿ. ಫಸ್ಟ್ ಆಫ್ ಆಲ್ ನಾನು ಏನಂದ್ರೆ ಇವ್ರ ಮೇಲೆ ಇದೆಯಾ ಇಲ್ವಾ ಅಂತ ನೋಡ್ತೀನಿ. ನಾನು ಅವ್ರಿಗೆ ಹೇಳ್ತೀನಿ ಕರ್ಕೊಂಡು ಹೋಗ್ರಪ್ಪ ಅಂತ. ಯಾಕಂದ್ರೆ ರೀಸೆಂಟಾಗಿ ಒಂದು ಯಾವುದದು ಹಾವೇರಿಯಿಂದನೂ ಯಾರೊಬ್ಬರು ಬಂದಿದ್ರು. ಆ ಹುಡುಗಿ ಮೈ ಮೇಲೆ ಬರ್ತಾ ಇದೆ ಅಂತ ನಾಟಕ ಆಡಿದ್ಲು. ಸೊ ನಾನು ಕೂಳಿಸ್ಕೊಂಡು ಕೇಳಿದೆ, ಏನಮ್ಮ ಏನು ಪ್ರಾಬ್ಲಮ್ ಆಗಿದೆ, ನನಗೆ ಓಪನ್ ಆಗಿ ಹೇಳು, ತಲೆ ಕೆಡ್ಸ್ಕೊಂಬಿಡೆ. ಇಲ್ಲ ಗುರುಳೆ, ನಾನು ಈ ಥರ ಒಬ್ಬರನ್ನ ಇಷ್ಟಪಡ್ತಾ ಇದ್ದೀನಿ, ಮನೇಲಿ ಒಪ್ತಾ ಇಲ್ಲ ಅಂತ ಹೇಳ್ತು. ನಾನು ಅವ್ರ ತಂದೆಗೆ ಹೇಳಿದೆ, ನೋಡಿ ಹುಡುಗಿ ಇಷ್ಟಪಟ್ಟಿದ್ದಾಳೆ ಅಂತ ಹೇಳ್ತಿದ್ದಾಳೆ, ಮದುವೆ ಮಾಡಿಸಿ ಅಂತ ಹೇಳಿದೆ. ಅದಾದ ನಂತರ ಮನೆಗೆ ಹೋಗಿ ಮತ್ತೆ ನಾಟಕ ಸ್ಟಾರ್ಟು. ಏನಮ್ಮ ಈ ಥರ ಫಿಟ್ಸ್ ಬರುತ್ತೆ ಹುಡುಗಿಗೆ. ಫಿಟ್ಸ್ ಬರೋದಕ್ಕೂ ದೆವ್ವ ಬರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ನಾನು ಫಸ್ಟ್ ಆಫ್ ಆಲ್ ಟೆಸ್ಟ್ ಮಾಡೋದು ತುಂಬ ಜಾಸ್ತಿ, ಬೇರೆಯವ್ರಿಗಿಂತ ನಾನು ಟೆಸ್ಟ್ ಮಾಡೋದು ಜಾಸ್ತಿ. ಅಷ್ಟು ಬೇಗ ನಾನು ಈಸಿ ನಂಬಲ್ಲ. ಸೊ ಯಾವ ಥರ ಇರುತ್ತೆ ಅಂದರೆ, ಇನ್ನೊಂದು ವಿಚಾರ ಹೇಳ್ತೀನಿ. ಕೋಲಾರದಲ್ಲಿ ಒಬ್ಬ ಲೇಡಿಗೆ ಭೂತ ಅಟ್ರಾಕ್ಟ್ ಆಗಿತ್ತು. ಒಂದು ನಾರ್ಮಲ್ ಹುಡುಗಿ ಅಂದರೆ ಡೆಲಿವರಿ ಆಗಿ 3 days ಆಗಿದೆ, ಇಲ್ಲಿಂದ ಅಲ್ಲಿ ಜಂಪ್ ಮಾಡ್ತೀರಾ ನೀವು, ಎಷ್ಟು ಪೈನ್ಸ್ ಇರುತ್ತೆ, ಎಷ್ಟು ಒಳಗೇಲಾಗಿರ್ತಾರೆ, ಎಷ್ಟು ಇದಿರುತ್ತೆ. ಸೊ ಇದನ್ನ ನಂಬೋದು. ಆ ರಿಯಾಕ್ಷನ್ ಹಂಗೆ ಇರುತ್ತೆ. ಈ ಥರ ನಾಟಕ ಆಡ್ಕೊಂಡು ಈ ಥರ ಕುತ್ಕೊಂಡು ನೆಮ್ಮದಿ ನೀವು ಅಪ್ಪ ನಿಮ್ಮ ಹತ್ರ ಕೇಳ್ಕೊಳ್ಳಿ, ಮಾತಾಡ್ಕೊಳ್ಳಿ, ಅದ್ರ ಬಗ್ಗೆ ಏನು ಬೇಕೋ ಪರಿಹಾರ ಮಾಡಿ. ಈ ಥರ ದೈವ ಮೇಲೆ ಹಾಕ್ಕೊಂಡು ಭೂತ್ ಮೇಲೆ ಹಾಕ್ಕೊಂಡು ನಾಟಕ ಆಡ್ಕೊಳ್ಳೋದು ಅದು ಒಳ್ಳೇದಲ್ಲ. ಸೊ ಗುರುಗಳೇ, ಸಾಕಷ್ಟು ಕಡೆ ಕವಡೆ ಬಿಡೋದಾಗಿರ್ಬೋದು ಅಥವಾ ಅಂಜನ ಶಾಸ್ತ್ರ ಆಗಿರ್ಬೋದು, ಅದನ್ನ ನೋಡಿ ಎಲ್ಲ ಹೇಳ್ತಾರೆ. ಸೊ ನಿಮ್ಮಲ್ಲಿ ಯಾವ ರೀತಿಯಾಗಿ ಹೇಳ್ತೀರಾ? ನಾನು ಅಂಜನ, ನನ್ನ ಮೈನ್ ಇರೋದೇ ಅಂಜನ. ಅಂಜನಾದಲ್ಲಿ ಏನು ಕಾಣುತ್ತೆ ಅಂದರೆ, ನೀನು ಕ್ಲಿಯರ್ ಆಗಿ ಒಂದು ಪ್ರಾಬ್ಲಮ್ ಏನಿದೆ, ಯಾವ ಥರ ಇದೆ, ಹೆಂಗಿದೆ ಅಂತ ಅಂಜನದಲ್ಲಿ ಕಂಡಿಬೋದು. ಬಟ್ ಅದರಲ್ಲಿ ನಾವು ಏನು ಕ್ವಶನ್ ಕೇಳ್ತೀವೋ ಅದಕ್ಕೆ ಆನ್ಸರ್ ಕೊಡುತ್ತೆ ಅದು. ಅಂಜನ ಅಂದರೆ ನೀವು ನೀಟಾಗಿ ಕೂತ್ಕೊಂಡು ಪಿಕ್ಚರ್ ಹತ್ರ ಕಾಣೋದಲ್ಲ, ನೀವೇನು ಆನ್ಸರ್ ಕೊಡ್ತೀರಾ, ನೀವೇನು ಕೇಳ್ತೀರಿ. ಈಗ ಆಪೋಸಿಟ್ ಬಂದು ಏನೋ ಕ್ವಶನ್ ಕೇಳ್ತಾನೆ, ಇದು ನಿಜಾನ ಸತ್ಯನ, ಇವ್ರು ಆಗಿರೋದು ಈಗ ವಾಮಾಚಾರ ಯಾರ ಮೇಲೆ ಆಗಿದೆ, ಇದು ಆಗಿರೋದು ಸತ್ಯನ ನಿಜಾನ. ಸೊ ಇವಾಗ ಏನು ಪ್ರಯೋಗ ಆಗಿದೆ ನಾವೇ ಅನ್ನೊಂದ್ಸತಿ ಹೇಳ್ಕೊಂತೀವಿ, ಇದು ಆಗಿದೆಯಾ ಇಲ್ವಾ ಅಂತ ಗೊತ್ತಾಗತ್ತೆ ಅಷ್ಟೇ. ಕ್ಲಿಯರ್ ಆಗಿ ನಿನ್ಗೆ ಅಂಜನ ಕಾಣುತ್ತೆ, ಕ್ಲಿಯರ್ ಆಗಿ ನಿನ್ಗೆ ಇದಾಗತ್ತೆ. ಇದೆಲ್ಲ ಬೋಗಸ್ ಮಾತುಗಳು, ಎಲ್ಲ ಬೋಗಸ್ಸೆ. ನಾನು ಹೇಳೋದು ಅದೇ, ಸರಿಯಾದ ವಿದ್ಯೆ, ಸರಿಯಾದ ಗುರು ನಾನು ಕಲ್ಸಕ್ ನಾನು ರೆಡಿ, ಕಲಿಯಕ್ಕೆ ಅವ್ರು ರೆಡಿ ಇದ್ರೆ ಖಂಡಿತವಾಗಿ ನಾನು ಕಲಿಸ್ತೀನಿ. ಯಾವ ಥರ ಅಂದರೆ, ಈಗ 3 ತಿಂಗಳು ಬ್ಯಾಚ್ ಅಂತ ಓಪನ್ ಮಾಡ್ತಾ ಇದ್ದೀವಿ. ಅದಕ್ಕೆ 12 ಥರ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದೀನಿ. ಮತ್ತು ವರ್ಷದ ಕ್ಲಾಸ್ ಹೇಳ್ಕೊಡ್ತೀನಿ. ಪ್ರತಿ ತಿಂಗಳು ನನ್ನ ಸಂಸ್ಥೆಯಿಂದ ಒಂದೊಂದು ಕ್ಲಾಸಸ್ಸನ್ನು ಯೂಸ್ ಮಾಡ್ತೀನಿ. ಅದು ಒಂದು ಮಾಡ್ಕೊಂಡ್ರೆ ಸಾಕು, ಅವರು ಪ್ರತಿ ತಿಂಗಳು ಮಾಡ್ಕೊಂಡು ಒಂದು ಕ್ಲಾಸ್ ಮಾಡ್ಕೊಂಡ್ರೆ ಸಾಕು. ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ವಶೀಕರಣ ಕ್ಲಾಸ್ ಅಂತ ಇಟ್ಟಿದ್ದೆ. ಎಷ್ಟು ಜನ ಲೇಡೀಸ್ ಬಂದಿದ್ದಾರೆ ಅಂದರೆ ಅಷ್ಟು ಜನ ಅವ್ರ ಪ್ರಯೋಗಗಳನ್ನು ಮಾಡ್ಕೊಂಡಿದ್ದಾರೆ. ಅಷ್ಟು ಅವರು ಜಾಸ್ತಿ ಲೇಡೀಸ್ ಬರ್ತೀರಾ? ಇಲ್ಲ, ಲೇಡೀಸು ಬರ್ತಾರೆ, ಜೆಂಟ್ಸು ಬರ್ತಾರೆ, ಅರ್ಧಕ್ಕರ್ಧ ಇಬ್ರು ಬರ್ತಾರೆ. ಲೇಡೀಸ್ಗೂ ಇಂಟ್ರೆಸ್ಟ್ ಇದೆ ವಶೀಕರಣ ಮಾಡ್ತಾರೆ. ಎಲ್ಲಾ ತರನು ಕಲಿಯಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಏನೋ ಅಂದ್ರೆ ನಾನು ಅದಕ್ಕೆ ಅರ್ಧಂಬರ್ಧ ವಿದ್ಯೆನ ಕಲ್ತ್ಕೊಂಡು ಜನರ ಮೇಲೆ ದೋಷ ಹೋಗ್ಬಾರ್ದು. ಈಗ ನಾವು ಹೇಳೋದು, ಈಗ 100 ಜನ ಬರ್ತಾರೆ, 100 ಜನದಲ್ಲಿ 30 ಜನದ ಆಗಲ್ಲ. ಈಗ ಒಂದು ಎಕ್ಸಾಂಪಲ್, ನೀವೊಂದು ಯಾರ ಹತ್ರ ಹೋಗಿರ್ತೀರಾ, ಗುರುಳೇನಾಗಿ ಈ ಥರ ಮೋಸ ಆಯಿತು ಅಂತ ಹೇಳ್ತೀರಾ. ಅವ್ರೇನೊಂದು 50 ಸಾವಿರ ತೊಗೊಂಡು ಪೂಜೆಯನ್ನು ಮಾಡ್ಕೊತಾರೆ. ಆ ಪೂಜೆಯನ್ನು ಮಾಡ್ಕೊಂಡು ಅವ್ರನ್ನ ಗುರುಳೇ ಇಲ್ಲ ಇದೊಂದು ಪೂಜೆ ಮಾಡಬೇಕು, ಇನ್ನೊಂದು 50 ಸಾವಿರ ಹಾಕಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ನನ್ನ ಹತ್ರ ನಡೆಯಲ್ಲ, ಇವೆಲ್ಲ ನನ್ನ ಹತ್ರ ಮುಟ್ಟಕ್ಕೆ ಹೋಗಲ್ಲ. ಅದಕ್ಕೆ ಅಂತ ಯಾರಿಗಾಗಿಲ್ಲ ಅಂದರೆ ಅವ್ರಿಗೆ ಭಾನುವಾರ ಅನ್ನೋದೇ ಒಂದು ಎಕ್ಸ್ಪೆಷನ್ ಡೇಟ್ ಇಕ್ಕಿದ್ದೀವಿ. ಆ ಡೇಟಲ್ಲಿ ಅವ್ರಿಗೆ ಯಾವುದೇ ಥರ ತೊಗೊಂಡಿದ್ದೀರಾ, ಆ ಪ್ರಾಬ್ಲಮ್ ಕ್ಲಿಯರ್ ಆಗೋವರೆಗೂ ನಾನು ಅವ್ರ ಹತ್ರ ₹1 ತೊಗೊಳ್ಳಲ್ಲ. ನಾನು ಏನು ತೊಗೊಂಡಿರ್ತೀನಿ ಅದೇ ಫಸ್ಟ್ ಆ್ಯಂಡ್ ಫೈನಲ್, ಆಯಿತಾ? ಸೊ ಆ ಪ್ರಾಬ್ಲಮ್ ಕ್ಲಿಯರ್ ಆಗೋವರೆಗೂ ನಾನು ಮುಂದಕ್ಕೆ ಹೋಗೋದಿಲ್ಲ. ಭಾನುವಾರ ಅನ್ನೋದು ಅದಕ್ಕೆ ಅಂತಲೇ ಇಕ್ಕಿದ್ದೀವಿ ಅಲ್ವಾ? ಎಲ್ಲರೂ ಡಿಸ್ಟಿಂಕ್ಷನ್ ಬರೋಕ್ಕಾಗಲ್ವಲ್ಲ. ಹೌದೌದು. ಅಂದ್ರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಅಥವಾ ಕೆಲವೊಂದು ಮಠಗಳಲ್ಲಿ, ಕೆಲವೊಂದು ಜ್ಯೋತಿಷ್ಯಾಲಯಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಪ್ರತ್ಯೇಕವಾಗಿ ಪೂಜೆಗಳನ್ನ ಸಲ್ಲಿಸ್ತಾರೆ. ಇಲ್ಲೂ ಸಹ ಅದೇ ರೀತಿನ? ಇಲ್ಲ, ಭಾನುವಾರ ಪ್ರತ್ಯೇಕವಾಗಿ ಭಾನುವಾರನೇ ಏನಕ್ಕೆ ಗುರುಗಳೇ? ಭಾನುವಾರ ಅನ್ನಕ್ಕಂಥದ್ದು ಎಲ್ಲರಿಗೂ ಫ್ರೀ ಇರುತ್ತೆ, ಬೇರೆ ವಿಶೇಷ ದಿನ ಅಂತಲ್ಲ, ಎಲ್ಲರಿಗೂ ಫ್ರೀ ಇರುತ್ತೆ, ಕಲಿಬಹುದು, ಆಸಕ್ತಿ ಕೊಡ್ಬೋದು ಅನ್ನೋದು. ಯಾಕಂದ್ರೆ ಎಲ್ಲರೂ ಈಗ ಮದುವೆ ಕಾರ್ಡ್ ಮಾಡ್ಬೇಕಾದ್ರೂ ಒಳ್ಳೆ ಡೇಟ್ ನೋಡಲ್ಲ, ಒಳ್ಳೆ ಭಾನುವಾರ ಬೇಕು ಅಂತ ಕೇಳ್ತಾರೆ, ರಜಾ ದಿನ ಅಂತ. ಸೊ ಈ ತರ ನಾವು ಸಮಾಜಕ್ಕೆ ಬಂದ್ಬಿಟ್ಟಿದ್ದೀವಿ. ಅದಕ್ಕೆ ಅಂತ ನಾನು ಭಾನುವಾರ ಇಟ್ಟಿರೋದು. ಭಾನುವಾರ ಯಾಕೆಂದ್ರೆ ಎಲ್ಲರೂ ಫ್ರೀ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಆ ಫ್ರೀ ಮೈಂಡ್ ಸೆಟ್ ಅಲ್ಲಿ ವಿದ್ಯೆನ ಕಲಿಯೋದಕ್ಕೆ ಈಸಿ ಆಗುತ್ತೆ. ಮತ್ತೆ ನಾನು ನೈಟ್ ಪ್ರಯೋಗ ಮಾಡ್ಕೊಡೋದಕ್ಕೂ ತುಂಬಾ ಈಸಿ ಆಗುತ್ತೆ. ಎಲ್ಲರಿಗೂ ಅವ್ರ ಕೈಯಲ್ಲೇ ಮಾಡಿಸ್ತೀನಿ. ನನ್ನ ಶಿಷ್ಯಂದ್ರ ಕೈಯಲ್ಲಿ ನಾನು ಏನು ಕಲ್ಸ್ಕೊಟ್ಟಿದ್ದೀನೋ ನಾನು ಮಾಡಲ್ಲ, ಅವ್ರ ಕೈಯಲ್ಲಿ ಮಾಡಿಸ್ತೀನಿ. ಯಾಕೆ ಸಕ್ಸಸ್ ಆಗಿಲ್ಲ, ಮಾಡಿಸು ಮತ್ತೆ ಮಾಡು ಅಂತ ಹೇಳ್ತೀನಿ. ತ್ರಿಶೂಲ ಭದ್ರಕಾಳಿ ಶತ್ರು ನಿವಾರಣಾ ಯಾಗ ಏಪ್ರಿಲ್ 26ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದೆ, ರವಿ ತೋಟದಲ್ಲಿ.
ಯಾರ್ಯಾರು ಭಾಗವಹಿಸಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲರೂ ನಮ್ಮ ಕಚೇರಿಗೆ ಭೇಟಿ ನೀಡಿ 108 ಜನಕ್ಕೆ ಮಾತ್ರ ಈ ತ್ರಿಶೂಲ ಭದ್ರಕಾಳಿ ಶತ್ರು ನಿವಾರಣಾ ಯಾಗ ನಡೀತಾ ಇದೆ. 108 ಜನಕ್ಕೆ ಮಾತ್ರ ಕಾಲಾವಕಾಶ ಇದೆ. ದರ್ಶನ ಮಾಡಬೇಕು, ದೇವ್ರಿಗೆ ದರ್ಶನ ಮಾಡಬೇಕು ಅಂದರೆ ಯಾರು ಬೇಕೋ ಬರ್ಬೋದು. ಆದರೆ ಹೋಮಕ್ಕೆ ಕುತ್ಕೊಳ್ಬೇಕಾದ್ರು ಕಚೇರಿಗೆ ಕಾಲ್ ಮಾಡಿಕೊಂಡು ಫೋನ್ ಮಾಡಿಕೊಂಡು ನೀವು ನಿಮ್ಮ ಒಂದು ಜಾಗವನ್ನು ನೀವು ಬುಕ್ ಮಾಡ್ಬೋದು. ಇದು ಕಂಪ್ಲೀಟ್ ಶತ್ರು ನಿವಾರಣಾ ಯಾಗ. ಯಾರು ನಿಮ್ಮ ಶತ್ರುಗಳು ಇರ್ತಾರೋ ಸೊ ಅವರಿಗೆ ನಿವಾರಣೆ ಅಂದರೆ ಯಾವುದು ನಿಮ್ಮ ತಂಟೆ ಬರ್ದಿರಾ ಅವರ ಒಂದು ನಾಶವನ್ನು ಕೇಳಕ್ಕಂಥದ್ದಲ್ಲ, ಅವರ ನಿಮ್ಮ ತಂಟೆ ಬರ್ದಿರ ಯಾವುದೇ ನಿಮಗೆ ವಾಮಾಚಾರವನ್ನು ಮಾಡಿರ್ತಾರೋ ಅವರಿಗೆ ನೀವು ನಿರ್ಮೂಲನೆ ಮಾಡಿ ಅವರಿಗೆ ಎದುರೇಟನ್ನು ಕೊಡಕ್ಕಂಥದ್ದು. ಇದು ತುಂಬ ಶಕ್ತಿವಾದಕ್ಕಂಥದ್ದು. ತುಂಬ ನಮ್ಮ ಇಡೀ ಕರ್ನಾಟಕದಲ್ಲೇ ಇವತ್ತಿಗೂ ಯಾರೂ ಮಾಡಿಲ್ಲ. ಅದನ್ನು ನಾನು ಎರಡನೇ ಬಾರಿಗೆ ಪ್ರಯತ್ನ ಮಾಡ್ತೀನಿ. ಫಸ್ಟು ಹೋಮ ಬಂದು ಮಹದೇವಪುರದಲ್ಲಿ ಮಾಡಿದ್ವಿ. ಆ ಮಹದೇವಪುರದಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿ ನಡೆಯಿತು. ಈಗ ಶ್ರೀರಂಗಪಟ್ಟಣದಲ್ಲಿ ಮಾಡಬೇಕಂತ ನಿಶ್ಚಯಿಸಿದ್ದೇವೆ. ಏಪ್ರಿಲ್ 26ನೇ ತಾರೀಕು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗುತ್ತೆ. 1 ಗಂಟೆವರೆಗೂ ಹೋಮ ಇರುತ್ತೆ. ಸಂಜೆ 5:30ಯಿಂದ 8 ಗಂಟೆವರೆಗೂ ಪ್ರಯೋಗವನ್ನು ಇರುತ್ತೆ. ನಿಮ್ಮ ಶತ್ರುಗಳ ಒಂದು ಪ್ರಯೋಗ ಇರುತ್ತೆ. ಊಟದ ವ್ಯವಸ್ಥೆಯನ್ನು ನಾವೇ ನೋಡ್ಕೊಳ್ತೀವಿ. ನೀವು ಆರಾಮಾಗಿ ನೀವು ಕೆಂಪು ವಸ್ತ್ರವನ್ನು ತಗೊಂಡು ಅಕ್ಕಿ ಹಿಟ್ಟನ್ನು ತಗೊಂಡು ನೀವು ಹೋಮಕ್ಕೆ ಬರಬೇಕಾಗಿ ವಿನಂತಿ. ಎಲ್ಲರಿಗೂ ಆತ್ಮೀಯವಾದ ಆ ಹೋಮಕ್ಕೆ ಎಲ್ಲರಿಗೂ ಸುಸ್ವಾಗತವನ್ನು ಕೇಳ್ತಾ ಇದ್ದೀನಿ. ಆ ಭದ್ರಕಾಳಿ ಎಲ್ಲರಿಗೂ ಸದಾ ಆಶೀರ್ವಾದ, ನೆಮ್ಮದಿ, ಆಯುರಾರೋಗ್ಯವನ್ನು ಕೊಡಲಿ ಎಂಬುದಾಗಿ ಆ ತ್ರಿಶೂಲ ಭದ್ರಕಾಳಿ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಎಂಬುದಾಗಿ ನನ್ನ ಈ ಮೀಡಿಯಾ ಮುಖಾಂತರ ನಾನು ನಿಶ್ಚಯಿಸುತ್ತಿದ್ದೇನೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಜನರು ಯಾವ್ಯಾವ ರೀತಿಯ ಸಮಸ್ಯೆಗಳನ್ನ ಇಟ್ಕೊ ಬರ್ತಾರೆ, ಇಲ್ಲಿ ಯಾವ್ಯಾವ ರೀತಿಯಾಗಿ ಪರಿಹಾರವನ್ನ ಕೊಡ್ತಾರೆ. ಅಷ್ಟೇ ಅಲ್ಲದೆ ಭಾನುವಾರ 26ನೇ ತಾರೀಕಿನಂದು ತ್ರಿಶೂಲ ಭದ್ರಕಾಳಿ ಶತ್ರು ನಿರ್ಮೂಲನಾ ಮಹಾಯಾಗ ಕೂಡ ನಡೀತಾ ಇದೆ. ನಿಮ್ಮಲ್ಲಿ ಯಾವುದೇ ತರಹದ ಸಮಸ್ಯೆಗಳಿದ್ರೆ ದಯಮಾಡಿ ಈ ಹೇಳಿರುವಂತ ಅಡ್ರೆಸ್ಗೆ ಬರಬೇಕಾಗಿ ವಿನಂತಿ. ಮನುಷ್ಯ ಎಷ್ಟೇ ಸಹ ಅವನ ಹತ್ರ ಇದ್ರೂ ಸಹ ಅವನಲ್ಲಿರ್ತಕ್ಕಂಥ ತೃಪ್ತಿ ಅನ್ನೋದು ಯಾವತ್ತಿಗೂ ನಿಲ್ಲೋದಿಲ್ಲ. ಅವನ ಅರಿಷಡ್ ವರ್ಗಗಳೇನಿದೆ, ಕಾಮ, ಕ್ರೋಧ, ಲೋಭ, ಮದ, ಮತ್ಸರಗಳು ಅವನನ್ನ ಕೊನೆಯವರೆಗೂ ಬಿಡದಂತೆ ಕಾಡ್ತಾ ಇರ್ತದೆ. ಸೊ ಅಂಥದ್ರಲ್ಲಿ ಇದ್ದಷ್ಟು ದಿವಸ ನೀವು ನೆಮ್ಮದಿಯಾಗಿರ್ಲಿಕ್ಕೆ ಇದೊಂದು ಸಣ್ಣ ಪ್ರಯತ್ನ ನಿಮ್ ಕಡೆಯಿಂದ ಆಗ್ಬೋದು ಅಂತ ಖಂಡಿತವಾಗ್ಲೂ ನಾವು ಹೇಳ್ಕೊಳ್ತಾ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ನಮಸ್ತೆ ನಾಗರಾಜ್ ಜೊತೆ ಇಂಚರ ರಾಮಣ್ಣ, ಗುಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.